ವೀಕ್ಷಕರೆಲ್ಲರಿಗೂ ನಮಸ್ಕಾರ. ವಿದ್ಯಮಾನ್ಯ ಪ್ರಸ್ತುತಪಡಿಸುವ ವಿ ಟಾಕ್ ವಾಯ್ಸ್ ದಟ್ ಇನ್ಸ್ಪೈರ್ ಐಡಿಯಾಸ್ ದಟ್ ಇಗ್ನೈಟ್ಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತಗಳು. ಆಗಸ್ಟ್ ಅಂದರೆ ನಮ್ಮೆಲ್ಲರಿಗೂ ಒಂದು ರೀತಿ ಉತ್ಸಾಹ. ದೇಶದೆಲ್ಲೆಡೆ ಹಬ್ಬದ ಸಡಗರ ಸಂಭ್ರಮ. ಪರಕೀಯರ ದಾಳಿಯಿಂದ ಮುಕ್ತಿ ಪಡೆದಂತಹ ದಿನವೇ ಈ ಆಗಸ್ಟ್ 15. ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದಂತಹ ಎಲ್ಲ ಮಹನೀಯರಿಗೆ ನಮನವನ್ನು ಸಲ್ಲಿಸುವಂತಹ ದಿನ ಇದಾಗಿದೆ. ಸ್ವಾತಂತ್ರ್ಯ ಪೂರ್ವ ಮತ್ತು ನಂತರದ ಈ ಹೋರಾಟದ ರೀತಿ ಯಾವ ರೀತಿ ಇತ್ತು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ನಮ್ಮೊಟ್ಟಿಗೆ ಇವತ್ತು ಶ್ರೀಯುತ ಮಂಜುನಾಥ್ ಅಜ್ಜಂಪುರ ಸರ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತಗಳು ಸರ್. ನಮಸ್ತೆ. ಮೊದಲಿಗೆ ಶ್ರೀಯುತರ ಒಂದು ಕಿರು ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ವೀಕ್ಷಕರೇ, ಶ್ರೀಯುತ ಮಂಜುನಾಥ ಅಜ್ಜಂಪುರ ಅವರು ಸಂಪಾದಕರು, ಲೇಖಕರು ಹಾಗೂ ಅನುವಾದಕರು. ಇವರು ಸುಮಾರು 70ಕ್ಕೂ ಅಧಿಕ ಪುಸ್ತಕಗಳನ್ನು ಬರೆದಿದ್ದಾರೆ ಹಾಗೂ ಅನುವಾದ ಮಾಡಿದ್ದಾರೆ. ಪ್ರತಿಷ್ಠಿತ ದಿನಪತ್ರಿಕೆಗಳಲ್ಲಿ 1000ಕ್ಕೂ ಅಧಿಕ ಅಂಕಣಗಳನ್ನು ಇವರು ಬರೆದಿದ್ದಾರೆ. ಇತಿಹಾಸದ ಸತ್ಯ ದರ್ಶನವನ್ನು ಮಾಡಿಸುವಂಥ ಕಾರ್ಯಕ್ರಮ ವಾಯ್ಸ್ ಆಫ್ ಇಂಡಿಯಾ ಸೀರೀಸ್ನ ಕನ್ನಡ ಅವತರಣಿಕೆಯನ್ನು ಇವರು ಜನರಿಗೆ ಪ್ರಸ್ತುತಪಡಿಸಿದ್ದಾರೆ. ಶ್ರೀಯುತರಿಗೆ 2021ರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಲಭಿಸಿದೆ. ಇಂತಹ ಮಹಾನ್ ಇತಿಹಾಸಕಾರರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವುದು ನಮ್ಮೆಲ್ಲರ ಹೆಮ್ಮೆ. ಸರ್, ಭಾರತ ಸಾಂಸ್ಕೃತಿಕವಾಗಿ, ಬೌದ್ಧಿಕವಾಗಿ, ಆರ್ಥಿಕವಾಗಿ ಸಂಪದ್ಭರಿತವಾಗಿದ್ದಂತಹ ದೇಶ ಸರ್. ಅತಿಥಿಗಳ ಸೋಗಿನಲ್ಲಿ ವ್ಯಾಪಾರಕ್ಕೋಸ್ಕರ ಬಂದಂಥ ಈ ಪರಕೀಯರು ನಮ್ಮಲ್ಲಿದ್ದಂಥ ಒಗ್ಗಟ್ಟನ್ನು ಒಡೆದು ನಮ್ಮನ್ನು ಆರ್ಥಿಕ ದಿವಾಳಿತನಕ್ಕೆ ದೂಡ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಜನರಿಗೆ ನಾವು ಸ್ವತಂತ್ರರಾಗಬೇಕು, ನಮಗೂ ಸ್ವತಂತ್ರ ಬೇಕು ಅನ್ನೋಂಥ ಕಿಚ್ಚು ಹೇಗೆ ಪ್ರಾರಂಭ ಆಯಿತು ಮತ್ತು ಅದು ಹೇಗೆ ದೇಶವೆಲ್ಲ ಹರಡ್ತಾ ಬಂತು ಸರ್? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದಕ್ಕೆ ಪೂರ್ವಭಾವಿಯಾಗಿ ಪ್ರಸ್ತಾವನೆ ರೂಪದಲ್ಲಿ ಸ್ವಾತಂತ್ರ್ಯ ಅಂತಂದರೆ ಏನು, ನಮ್ಮ ಪರಂಪರೆ ಏನು ಹೇಳುತ್ತೆ, ಯಾತಕ್ಕೆ ನಮ್ಮ ಪರಂಪರೆ ವಿಶೇಷ, ಇದನ್ನು ಕೂಡ ಕೆಲವು ಸಾಲುಗಳಲ್ಲಿ ಗಮನಿಸಬಹುದು. ನಮ್ಮದು ಬಹಳ ಅದ್ಭುತವಾದ ದೇಶ. ಆರ್ಥಿಕವಾಗಿ, ಕೃಷಿನಲ್ಲಿ ಮತ್ತು ಉದ್ಯಮಗಳಲ್ಲಿ ಬಹಳ ಒಳ್ಳೆಯ ಪ್ರಗತಿ ಸಾಧಿಸಿತ್ತು. ಈಗಲೂ ಕೂಡ ಆ ರೀತಿಯ ಒಂದು ಸಾಧನೆಗೆ ಅವಕಾಶ ಇದೆ. ಬಹಳ ವರ್ಷಗಳ ಕಾಲ ವಿಶ್ವದ ಏನೊಂದನ್ನು ನಾವು GDP ಅಂತ ಹೇಳ್ತೀವಿ, ಅದರಲ್ಲೂ ಕೂಡ ಅಗ್ರಸ್ಥಾನದಲ್ಲಿತ್ತು. ನಮ್ಮ ಇತಿಹಾಸ, ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ವಿಜ್ಞಾನ ಏನು ಹೇಳುತ್ತೆ. ಏನಾಗಿದೆ ಅಂತ ಹೇಳಿದ್ರೆ, ಕಳೆದ ಒಂದು 100 ವರ್ಷಗಳಲ್ಲಿ ಭಾರತವನ್ನು, ಸನಾತನ ಧರ್ಮವನ್ನು, ನಮ್ಮ ಸಮಾಜವನ್ನು ನಾಶ ಮಾಡೋ ಶಕ್ತಿಗಳು ವಿಜೃಂಭಿಸ್ತಾ ಇವೆ. ಮಾಫಿಯಾ ನಮಗೆ ಗೊತ್ತಿಲ್ಲದ ಹಾಗೆ ಎಲ್ಲದನ್ನು ಕೂಡ ಒಂದು ರೀತಿ ಅಡಗಿಸೋವಂಥದ್ದು, ದಮನ ಮಾಡುವಂಥ ಕೆಲಸ ಮಾಡ್ತಾ ಇದೆ. ಹಾಗಾಗಿ ನಮಗೆ ನಮ್ಮ ಪರಂಪರೆ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ವಿಶೇಷವಾಗಿ ಕಳೆದ 20-25 ವರ್ಷಗಳಲ್ಲಿ ತುಂಬ ನಮಗೆ ಅನೇಕ ಸಂಗತಿಗಳು, ಅನೇಕ ಶೋಧನೆಗಳು ನಮಗೆ ಗೊತ್ತಾಗಿದೆ. ನಮ್ಮ ಪರಂಪರೆ ಎಷ್ಟು ಹಳೆಯದು, ಇದನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಭಾರತದ ಒಂದು ಇತಿಹಾಸ ಕನಿಷ್ಠ 30, 40, 50 ಸಾವಿರ ವರ್ಷಗಳ ಹಳೆಯದು. ಹಾಗೆ ಇದು ಭಾಳ, ಇನ್ನೊಂದ್ಸರಿ ಹೇಳ್ತೀನಿ, ನಾವು ಅಭಿಮಾನದಿಂದ ಹೇಳೋವಂಥ ಮಾತಲ್ಲ. ವೈಜ್ಞಾನಿಕವಾಗಿ ಯಾವ ಸತ್ಯಗಳನ್ನು ನಾವು ತಿಳ್ಕೊಂಡಿದ್ದೀವೋ ಆ ಮಾಹಿತಿಯನ್ನು ನಿಮ್ಮ ಹತ್ರ ಹೇಳಬೇಕಾಗಿದೆ, ಹಂಚ್ಕೋಬೇಕಾಗಿದೆ. ನಮ್ಮ ಭಾಷೆಗಳಿಗೆ 30-40 ಸಾವಿರ ವರ್ಷಗಳ ಇತಿಹಾಸ ಇದೆ. ನಮ್ಮ ಧರ್ಮ ಏನಿದೆ, ಸನಾತನ ಧರ್ಮ ಅಂತ ಏನು ಹೆಸರಿದೆ, ಇದು ಯಾವ ಒಂದು ರಿಲಿಜನ್ನಿಗೆ ಹೋಲಿಕೆ ಇಲ್ಲ. ಧರ್ಮ ಮತ್ತು ರಿಲಿಜನ್ಗಳು ಎಲ್ಲದೂ ಕೂಡ ಬೇರೆಯೇ. ಹಾಗೆಯೇ ನೇಷನ್ ಮತ್ತು ರಾಷ್ಟ್ರ ಎಲ್ಲದೂ ಬೇರೆಯೇ. ಯಾವ ಒಂದೊಂದು ಪದದ ಹಿಂದೆ, ಆ ಪದದ ಹಿಂದೆ ಅನೇಕ ಸಂಗತಿಗಳಿದೆ, ಇತಿಹಾಸ ಇದೆ, ಭಾಷೆ ಇದೆ, ಅದರ ಒಂದು ಹಿನ್ನೆಲೆ ಇದೆ. ಇದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಧರ್ಮದ ಒಂದು ವ್ಯಾಖ್ಯೆ ಬೇರೆ, ಮತದ ವ್ಯಾಖ್ಯೆ ಬೇರೆ, ನೇಷನ್ ವ್ಯಾಖ್ಯೆ ಬೇರೆ, ರಾಷ್ಟ್ರ ಅದರ ವ್ಯಾಖ್ಯೆ ಬೇರೆ. ಆದರೆ ಸಾಮಾನ್ಯವಾಗಿ ಎಲ್ಲವೂ ಒಂದೇನಂತ ಹೇಳ್ತೀವಿ.
ಅದನ್ನು ಬದಲಾಯಿಸ್ಕೋಬೇಕಾದ ಪರಿಸ್ಥಿತಿ ಬಂದಿದೆ. ನಮ್ಮ ಸನಾತನ ಧರ್ಮಕ್ಕೆ, ಭಾರತಕ್ಕೆ ಏನೊಂದು ಇತಿಹಾಸ ಇದೆ, ಈ ಎಲ್ಲದ ಜ್ಞಾನದ ಸಂಪತ್ತು ಬಹಳ ಅದ್ಭುತವಾದ್ದು. ಕನಿಷ್ಠ 30-40 ಸಾವಿರ ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿದೆ. ಆ ಜ್ಞಾನದ ಸಂಪತ್ತನ್ನು ನಮ್ಮವರು ಹಿಂದೆ ವೇದಗಳ ರೂಪದಲ್ಲಿ ಅದನ್ನು ರಚನೆ ಮಾಡಿದ್ರು, ಸಂಗ್ರಹ ಮಾಡಿದ್ರು. ಆ ಕಾಲದಲ್ಲಿ ಲಿಪಿ ಇರಲಿಲ್ಲ, ಆದರೆ ಎಲ್ಲದೂ ಕೂಡ ಶ್ರುತಿ ಮತ್ತು ಸ್ಮೃತಿಗಳ ಮೂಲಕ ಬರ್ತಾ ಹೋಯಿತು. ಅಂದರೆ ಕೇಳೋವಂಥದ್ದು, ನೆನಪಿಟ್ಕೊಳ್ಳುವಂಥದ್ದು. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ವೇದಗಳು, ವಿಶೇಷವಾಗಿ ಋಗ್ವೇದ ಏನಿದೆ, ಇದರ ಒಂದು ಕ್ರೋಢೀಕರಣ, ಕೋಡಿಫಿಕೇಶನ್ ಸುಮಾರು 21,000 ವರ್ಷಗಳ ಹಿಂದೆ ಆಯಿತು ಹಾಗೆ ಅಂತ ಹೇಳಬಹುದು. ಇಲ್ಲಿವರೆಗೆ ಏನು ಅಂತ ಹೇಳಿದ್ರೆ 2,000 ವರ್ಷಗಳ ಹಿಂದೆ, 3,000 ವರ್ಷಗಳ ಹಿಂದೆ ಈ ಋಗ್ವೇದ, ರಾಮಾಯಣ, ಮಹಾಭಾರತ ಅಂತ ಇಲ್ಲ, ಹಾಗೆಲ್ಲ. ವಿಜ್ಞಾನ ನಮಗೆ ಬಹಳ ಅದ್ಭುತವಾದ ಒಂದು ಸಂಗತಿಗಳನ್ನು ತಿಳಿಸುತ್ತೆ. ಖಗೋಳ ವಿಜ್ಞಾನ ಇದೆ, ಹಾಗೆಯೇ ನದಿ ಸಮುದ್ರಗಳ ಉಬ್ಬರಬಿಳಿತಗಳ ಅನೇಕ ದಾಖಲೆಗಳಿದೆ. ಈ ಎಲ್ಲದನ್ನು ಕೂಡ ತಾಳೆ ಹಾಕಿ ನೋಡಿದಾಗ ನಮಗೆ ಕಾಲದ ಒಂದು ಪರಿಗಣನೆ ಸಿಕ್ಕುತ್ತೆ. ನಮ್ಮ ಮಹಾಕಾವ್ಯಗಳಿದೆ, ರಾಮಾಯಣ ಆಗ್ಬೋದು, ಮಹಾಭಾರತ ಆಗ್ಬೋದು. ಇದನ್ನು ಕೇವಲ ಕಾವ್ಯ, ಕೇವಲ ಎಪಿಕ್ ಅಂತ ಹೇಳೋ ಹಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಅಷ್ಟೊಂದು ಸಂಗತಿಗಳಿದೆ. ರಾಮಾಯಣ ಆಗ್ಬೋದು, ಮಹಾಭಾರತ ಆಗ್ಬೋದು, ಒಂದು ಮಟ್ಟಿಗೆ ಭಾಗವತ ಕೂಡ ಆಗ್ಬೋದು. ಇದರಲ್ಲಿ ಕಲ್ಪನೆ ಇದೆ, ಕಾವ್ಯ ಇದೆ, ಅಧ್ಯಾತ್ಮ ಇದೆ, ನೀತಿ ಇದೆ, ಖಗೋಳಶಾಸ್ತ್ರ ಇದೆ, ಭೂಗೋಳಶಾಸ್ತ್ರ ಇದೆ, ಇತಿಹಾಸ ಇದೆ, ಎಲ್ಲದೂ ಇದೆ. ಆಗ ನಮಗೆ ಅರ್ಥ ಆಗುತ್ತೆ ಅದರ ವೈಜ್ಞಾನಿಕವಾದ ಒಂದು ಪರಾಮರ್ಶೆಯಿಂದ, ಒಂದು ವಿಶ್ಲೇಷಣೆಯಿಂದ ಅರ್ಥ ಆಗುವಂಥದ್ದು ಏನು ಅಂತ ಹೇಳಿದ್ರೆ ನಮ್ಮ ಪರಂಪರೆ ಹೇಗಿತ್ತು ಹಾಗೆ. ಇತ್ತೀಚಿನ ಅನೇಕ ಸಂಶೋಧನೆಗಳು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ಋಗ್ವೇದದ ಕ್ರೋಢೀಕರಣ ಏನಾಯಿತು, ಕೋಡಿಫಿಕೇಶನ್ನು, ಕನಿಷ್ಠ 21,000 ವರ್ಷಗಳ ಹಿಂದೆ ಅಂತ. ಹಾಗೆಯೇ ರಾಮಾಯಣ ಘಟಿಸಿ, ರಾಮಾಯಣ ಕಾವ್ಯ ಅನಂತರ ಬಂದಿದ್ದು, ರಾಮಾಯಣದ ಘಟನೆಗಳೇನಿದೆ ಅದು 14,000 ವರ್ಷಗಳ ಹಿಂದೆ. ಹಾಗೆಯೇ ಮಹಾಭಾರತದ ಯುದ್ಧಕ್ಕೆ, ಮಹಾಭಾರತಕ್ಕೆ ಕನಿಷ್ಠ 7,000 ವರ್ಷಗಳ ಒಂದು ಇತಿಹಾಸ ಇದೆ. ಹಾಗೆ ಇದು ಹೇಗೆ ಗೊತ್ತಾಗುತ್ತೆ ನೋಡಿ. ನಮ್ಮಲ್ಲಿ ಸಾಮಾನ್ಯವಾಗಿ ಮದುವೆಗಳಲ್ಲಿ ಅರುಂಧತಿ ನಕ್ಷತ್ರ ದರ್ಶನ ಅಂತ ಮಾಡ್ತಾರೆ. ಹಗಲೊತ್ತಲ್ಲಿ ಕಾಣುತ್ತೋ ಕಾಣಲ್ಲೋ ಪ್ರಶ್ನೆ ಬೇರೆ. ಆದರೆ ನಮ್ಮ ಪೂರ್ವಿಕರು 20, 30, 40 ಸಾವಿರ ವರ್ಷಗಳಿಂದ ಅನೇಕ ದಾಖಲೆಗಳನ್ನು ಬರೆದಿಟ್ಟಿಲ್ಲ, ರಚನೆ ಮಾಡಿದ್ದಾರೆ. ಅದರಲ್ಲಿ ಸಿಕ್ಕುತ್ತೆ. ರಾಮಾಯಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಕೂಡ ನದಿಗಳ ವರ್ಣನೆ, ಯುದ್ಧದ ವರ್ಣನೆ, ಮತ್ತು ರಾಜಕಾರಣದ ವರ್ಣನೆ, ಮತ್ತು ಉಳಿದ ಬೇಹುಗಾರರ ವರ್ಣನೆ ಎಲ್ಲದೂ ಕೂಡ ಬರುತ್ತೆ. ಅದ್ರ ಜೊತೆಯಲ್ಲಿ ಇದು ಸಹ ಬರುತ್ತೆ. ಅರುಂಧತಿ ನಕ್ಷತ್ರ ಮುಂದೆ ಹೋಗುತ್ತೆ, ವಸಿಷ್ಠ ನಕ್ಷತ್ರ ಹಿಂದೆ ಹೋಗುತ್ತೆ. ಈಗ ಆ ಚಲನಲ್ಲಿ ಏನು ವ್ಯತ್ಯಾಸ ಆಗಿದೆ ಅಂದರೆ ಈಗ ವಸಿಷ್ಠ ನಕ್ಷತ್ರ ಮುಂದೆ ಹೋಗುತ್ತೆ, ಅರುಂಧತಿ ನಕ್ಷತ್ರ ಹಿಂದೆ ಹೋಗುತ್ತೆ. ಈ ಥರದ್ದನ್ನೆಲ್ಲ ಕೂಡ ತಾಳೆ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಸಾವಿರ ವರ್ಷಗಳ ಹಳೆಯದು ಇವೆಲ್ಲ ಹಾಗೆ ಅಂತ. ಹಾಗೆಯೇ ಎಷ್ಟು ಅದ್ಭುತವಾದ ಭೂಗೋಳ ಅಂತ ಹೇಳಿದ್ರೆ ನಾವೆಲ್ಲ ರಾಮಾಯಣವನ್ನು ಬಹಳ ಸ್ಥೂಲವಾಗಿ ಅಭ್ಯಾಸ ಮಾಡಿರ್ತೀವಿ. ಎಲ್ಲದನ್ನೂ ಕೂಡ ವಿಮರ್ಶಾತ್ಮಕವಾಗಿ ನಾವು ಅಭ್ಯಾಸ ಮಾಡಬೇಕಾಗತ್ತೆ. ಈ ದೃಷ್ಟಿಯಿಂದಲೂ ಕೂಡ ನೋಡಬೇಕಾಗತ್ತೆ. ವಿಶೇಷವಾಗಿ ನಮ್ಮ ಪರಂಪರೆಯ ಅನೇಕ ಶಾಸ್ತ್ರಗ್ರಂಥಗಳು ಮತ್ತು ಮಹಾಕಾವ್ಯಗಳು ಸಂಸ್ಕೃತ ಭಾಷೆಯಲ್ಲಿದೆ. ಸಂಸ್ಕೃತ ಭಾಷೆ ವಿದ್ವಾಂಸರ ಭಾಷೆ, ಅದ್ಭುತವಾದ ಭಾಷೆ. ಒಂದು ಪದಕ್ಕೆ, ಒಂದು ಪರಿಕಲ್ಪನೆಗೆ ಅನೇಕ ಆಯಾಮಗಳು ಕೂಡ ಇರುತ್ತೆ. ಇದನ್ನು ಕೂಡ ನಾವು ಗಮನಿಸಬಹುದು. ಹಾಗಾಗಿ ಅನೇಕ ಸಂಗತಿಗಳು ಗೊತ್ತಾಗುತ್ತೆ. ಒಂದು ಘಟನೆಯನ್ನು ಹೇಳ್ತೀನಿ ನಾನು. ರಾಮಾಯಣದಲ್ಲಿ ಏನಾಗುತ್ತೆ, ಸೀತಾನ್ವೇಷಣೆ ಆಗುತ್ತೆ. ನಮಗೆಲ್ಲ ಗೊತ್ತಿದೆ, ಸುಗ್ರೀವ 4 ದಿಕ್ಕುಗಳಿಗೆ ಅವನ ಸೈನ್ಯದ ಬೇರೆ ಬೇರೆ ತಂಡಗಳನ್ನು ಕಳಿಸ್ತಾನೆ ಹಾಗೆ ಅಂತ. ದಕ್ಷಿಣ ದಿಕ್ಕಿಗೆ ಜಾಂಬುವಂತ, ಹನುಮಂತ, ಅಂಗದ ಎಲ್ಲ ಹೋಗ್ತಾರೆ, ಇದು ಕೂಡ ಗೊತ್ತಿದೆ. ಹಾಗೆಯೇ ಪಶ್ಚಿಮ ದಿಕ್ಕಿಗೆ ಒಂದು ತಂಡ ಹೋಗುತ್ತೆ. ಆ ತಂಡ ಏನು ನೋಡಿದೆ, ಎಲ್ಲಿವರೆಗೆ ಹೋಗಿದೆ ಅನ್ನೋದನ್ನು ಆ ಶ್ಲೋಕಗಳನ್ನು ನೋಡಿದಾಗ ಆಶ್ಚರ್ಯ ಆಗುತ್ತೆ. ಇವತ್ತಿನ ಯುರೋಪ್ ಏನಿದೆ, ಆ ಯುರೋಪಿನ ಚಿತ್ರಣ ಇದೆ. ಆದರೆ
ಅವರು ಹೋದ ಸಂದರ್ಭದಲ್ಲಿ ಯಾವುದನ್ನು ನಾವು ಉತ್ತರ ಧ್ರುವ ಅಂತ ಕರಿತೀವೋ ಅಲ್ಲಿ ಮತ್ತು ಹತ್ತಿರದ ಅನೇಕ ಇವತ್ತಿನ ದೇಶಗಳೇನಿದೆ ಅಲ್ಲಿ ವಿಪರೀತ ಹಿಮಪಾತ ಆಗಿರೋದ್ರಿಂದ ಒಂದು ಹಂತದವರೆಗೆ ಹೋಗ್ತಾರೆ ಅವರು. ಅದು ಇವತ್ತಿಗೂ ಕೂಡ ತಾಳೆ ಆಗುತ್ತೆ. ಇದು ಬಹಳ ಅದ್ಭುತವಾದ್ದು. ಹಾಗೆಯೇ ಮಹಾಭಾರತದಲ್ಲಿ ಕೂಡ ನಾವು ನೋಡಬಹುದು. ಅದರಲ್ಲಿ ಮಹಾಭಾರತದ ಯುದ್ಧದಲ್ಲಿ ಅನೇಕ ದೇಶಗಳು ಕೂಡ ಸೇರುತ್ತೆ. ಕೆಲವು ದುರ್ಯೋಧನನ ಪರ, ಕೆಲವು ಪಾಂಡವರ ಪರ ಹಾಗೆ ಅಂತ. ಭಗದತ್ತನ ಪಾತ್ರ ಬರುತ್ತೆ. ಭಗದತ್ತ ಕೂಡ ಆ ಯುದ್ಧದಲ್ಲಿ ಪಾಲ್ಗೊಂಡ ಹಾಗೆ ಅಂತ. ಆ ಭಗದತ್ತನ ಊರು ಯಾವುದು ನಮಗೆ ಗೊತ್ತಿದೆ, ಮಣಿಪುರ, ತ್ರಿಪುರ ಇವೆಲ್ಲ ಬರುತ್ತೆ. ಆ ಭಗದತ್ತ ಎಲ್ಲಿ ಅವನು ಅಂತ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ನಮಗೇನಾಗಿದೆ ಅಂತ ಹೇಳಿದ್ರೆ ಕಳೆದ 200 ವರ್ಷಗಳಲ್ಲಿ ಇಂಗ್ಲಿಷ್ ಭಾಷೆ ಮತ್ತು ರೋಮನ್ ಲಿಪಿಯ ಕಾರಣಕ್ಕೆ ನಮ್ಮ ಗ್ರಹಿಕೆಗಳಲ್ಲಿ ವ್ಯತ್ಯಾಸ ಆಗಿದೆ. ಬಾಗ್ದಾದ್ ಇದೆ, ಅದರ ಒಂದು ಸ್ಪೆಲ್ಲಿಂಗ್ ಏನಿದೆ BAGDAD ಹಾಗೆ ಅಂತ. ಆದರೆ ಇದು ಇಂಗ್ಲಿಷ್ ಭಾಷೆ ಮತ್ತು ರೋಮನ್ ಲಿಪಿಯ ಒಂದು ಮಿತಿ. ಅಲ್ಲಿ ಸ್ಥಳೀಯರೇನಿದ್ದಾರೆ ಬಾಗ್ದಾದ್, ಆ ಸ್ಥಳೀಯರೇನಿದ್ದಾರೆ ಅವರೇನಂತ ಕರೀತಾರೆ, ಭಗದತ್ತ ಅಂತ ಕರೀತಾರೆ. ಕೆಲವು ಕಡೆ ಮಹಾಪ್ರಾಣ ಇರೋದಿಲ್ಲ. ನಮ್ಮ ಭಾಷೆಗಳಿಗೆ ಅಲ್ಲಿನ ಭಾಷೆಗಳಿಗೆ ವ್ಯತ್ಯಾಸ ಇದೆ. ಆ ಭಗದತ್ತ, ಬಾಗ್ದಾದ್ ಇದು ಭಗದತ್ತನ ಊರು ಹಾಗೆ ಅಂತ. ಈ ಥರದ ಅನೇಕ ಸಂಗತಿಗಳನ್ನು ನೋಡಿದ ನಮಗೇನು ಗೊತ್ತಾಗುತ್ತೆ ಅಂದರೆ, ಈ ರಾಮಾಯಣ ಮಹಾಭಾರತಗಳು ಕೇವಲ ಮಹಾಕಾವ್ಯಗಳಲ್ಲ, ಇದು ಅನೇಕ ಆಯಾಮಗಳ ಕೃತಿಗಳು ಹಾಗೆ ಅಂತ. ಇದರಲ್ಲಿ ಅನೇಕ ಸಂಗತಿಗಳು ಗೊತ್ತಾಗುತ್ತೆ. ಹಾಗೆಯೇ ನಮಗೆ ಮಹಾಭಾರತ ಯುದ್ಧಾನಂತರ ಭೀಷ್ಮರು ಯುಧಿಷ್ಠಿರನಿಗೆ ಉಪದೇಶ ಮಾಡ್ತಾರೆ. ಈ ಶ್ಲೋಕಗಳನ್ನು ಕೂಡ ನಾವು ಗಮನಿಸ್ಬೋದು. ಅದರಲ್ಲಿ ರಾಜನೀತಿನೂ ಇದೆ, ಬೇರೆ ಹಿತವಚನಗಳು ಇದೆ, ಎಲ್ಲದೂ ಕೂಡ ಇದೆ ಹಾಗೆ ಅಂತ. ಇದು ನಮ್ಮ ಇತಿಹಾಸದ ಒಂದು ಆಯಾಮದ ಚಿತ್ರಣ. ಈಗ ಅರುಂಧತಿ ನಕ್ಷತ್ರದ ವಿಷಯ ಹೇಳಿದೆ, ವಸಿಷ್ಠ ನಕ್ಷತ್ರದ ವಿಷಯ ಹೇಳಿದೆ. ಇದೇ ರೀತಿ ಇದೆಲ್ಲದೂ ಕೂಡ ನಮ್ಮ ಮಹಾಕಾವ್ಯಗಳಲ್ಲಿ ಸಂಕೇತ ರೂಪದಲ್ಲಿ, ಕಥೆಯ ರೂಪದಲ್ಲಿ ಬಂದಿವೆ. ಅವೆಲ್ಲ ಅದೆಲ್ಲದೂ ಕೂಡ ವೈಜ್ಞಾನಿಕವಾಗಿ ತಾಳೆ ಆಗುವಂಥದ್ದು ಈ ಕಾವ್ಯದ ಈ ಘಟನೆಗಳ ಒಂದು ಅಧಿಕೃತತೆಯನ್ನು ತೋರಿಸುತ್ತೆ. ಆಮೇಲೆ ಇದೇನು ಮಹಾಕಾವ್ಯಗಳಿದೆ, ಇದೇನೊಂದು 20-30 ಸಾವಿರ ವರ್ಷಗಳ ಒಂದು ಇತಿಹಾಸ ಇದೆ. ಇಲ್ಲಿ ಇನ್ನೊಂದನ್ನು ಗಮನಿಸ್ಬೋದು ನಾವು. ಯಾವುದನ್ನು? ಭಾಷೆಗಳನ್ನು ಕೂಡ ಗಮನಿಸಬೇಕಾಗುತ್ತೆ. ನಮ್ಮ ಭಾಷೆಗಳಿಗೆ 30-40 ಸಾವಿರ ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿದ್ರೆ ಈಗ ಎಲ್ಲಿಯಾದರೂ ಉಂಟೆ ಅನ್ನೋ ಥರ ಆಗುತ್ತೆ. ನಂಬೋದು ಕಷ್ಟ ಆಗುತ್ತೆ. ಹೌದಾ ಅಂತ. ಯಾಕೆ ಅಂತ ಹೇಳಿದ್ರೆ ನಮ್ಮ ಇತಿಹಾಸ, ಪೊಲಿಟಿಕಲ್ ಸೈನ್ಸ್, ರಾಜಕೀಯ ವಿಜ್ಞಾನ, ಸಮಾಜ ವಿಜ್ಞಾನ, ಈ ರೀತಿ ಅನೇಕ ವಿಭಾಗಗಳಲ್ಲಿ ನಾವೇನು ಓದ್ತೀವೋ ಇದರಲ್ಲಿ ಕನಿಷ್ಠ 90% ಸುಳ್ಳು, ಅನೃತ, ಅಸತ್ಯ ಇದೆ. ಅದಕ್ಕೆ ಹೇಳಿದ್ದು, ನಮ್ಮ ಮೇಲೆ ಒಂದು 100 ವರ್ಷಗಳಿಂದ ಒಂದು ಮಾಫಿಯಾ ಕೆಲಸ ನಡೀತಾ ಇದೆ. 3 ಇದೆ. ಯಾವುದದು? ಒಂದು ಇಸ್ಲಾಂ, ಇನ್ನೊಂದು ಕ್ರಿಶ್ಚಿಯಾನಿಟಿ, ಇನ್ನೊಂದು ಕಮ್ಯುನಿಸಮ್. ಇದನ್ನು ಅಬ್ರಹಾಮಿಕ್ ಮತಗಳು ಅಂತ ಕೂಡ ಹೇಳೋದುಂಟು. ಕಮ್ಯುನಿಸಮ್ ಕೂಡ ಈ ಮತಗಳಂತೆಯೇ ಕೆಲಸ ಮಾಡುತ್ತೆ. ಈ 3 ಕೂಡ ಏನು ಮಾಡುತ್ತೆ ಅಂತ ಹೇಳಿದ್ರೆ, ತಾನು ಮಾತ್ರ ಇರಬೇಕು, ಉಳಿದಿದ್ದು ಯಾವುದು ಇರಬಾರದು ಹಾಗೆ ಅಂತ. ಧರ್ಮ ಬೇರೆ, ರಿಲಿಜನ್ ಬೇರೆ. ಈ ಎಲ್ಲದೂ ಕೂಡ ಕಮ್ಯುನಿಸಮ್ ಆಗಲಿ, ಕ್ರಿಶ್ಚಿಯಾನಿಟಿ ಆಗಲಿ, ಇಸ್ಲಾಂ ಆಗಲಿ, ಬೇರೆ ಎಲ್ಲದನ್ನೂ ಕೂಡ ನಾಶ ಮಾಡ್ತೀವಿ, ನಾವು ಮಾತ್ರ ಇರ್ತೀವಿ ಅಂತ ಹೇಳುತ್ತೆ. ಇದು ಅಂತೆಕಂತೆ ಅಲ್ಲ. ಆ 3ರ ಕಲ್ಪನೆ ಏನು, ಇತಿಹಾಸ ಏನು, ಇದು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಕಮ್ಯುನಿಸ್ಟ್ರು ಏನು ಮಾಡಿದ್ರು, 40ರ ದಶಕದಲ್ಲಿ, ಕಳೆದ ಶತಮಾನದ 40ರ ದಶಕದಲ್ಲಿ ಅವರೇನು ಮಾಡಿದ್ರು, ಗಾಂಧಿ, ನೆಹರು ಎಲ್ಲರಿಗೂ ಕೂಡ ಬಹಳ ಕಟುಟಿಕೆಗಳನ್ನು ಮಾಡ್ತಾಯಿದ್ರು. ನೆಹರು ಅವರು ಸ್ವತಃ ಅವರು ಕಮ್ಯುನಿಸ್ಟ್ ಆಗಿದ್ದರೂ ಕೂಡ, ಕಮ್ಯುನಿಸಮ್ ಬಗ್ಗೆ ಅವರ ಅಪಾರವಾದ ಅವರಿಗೆ ಪ್ರೀತಿ ಇದ್ದರೂ ಕೂಡ, ರಷ್ಯಾ ಬಗ್ಗೆ ಅವರಿಗೆ ಅಪಾರವಾದ ಅಭಿಮಾನ ಇದ್ದರೂ ಕೂಡ ಅವರನ್ನು ಈ ಕಮ್ಯುನಿಸ್ಟರು ಟೀಕೆ ಮಾಡ್ತಾಯಿದ್ರು. ಸ್ವಾತಂತ್ರ್ಯ ಬಂದು ಹೊಸ ಒಂದು ಅವಕಾಶ ಅಂತ ಹೇಳಿದಾಗ ನೆಹರು ಅವರು ಇವರೆಲ್ಲರಿಗೂ ಕೂಡ ಅವಕಾಶ ಕೊಟ್ಟರು. ಕಮ್ಯುನಿಸ್ಟರು ನಾವು ಸಾಮಾನ್ಯವಾಗಿ ರಾಜಕಾರಣದಲ್ಲಿ ನೋಡಿದಾಗ ಗಮನಿಸ್ತೀವಿ, ಕೆಲವರು ಪ್ರಭಾವಿ ವ್ಯಕ್ತಿಗಳು, ಪ್ರಭಾವಿ ಶಕ್ತಿಗಳು, ನಮಗೆ ಫಿನಾನ್ಸ್ ಬೇಕು, ನಮಗೆ ಹೋಮ್ ಬೇಕು, ಈ ಥರ ಕೇಳೋದುಂಟು. ಇವರೇನು ಮಾಡಿದ್ರು, ಇವರು ಕೇಳಿದ್ದನ್ನು
ಶಿಕ್ಷಣ ಇಲಾಖೆಯನ್ನು ಕೇಳಿದ್ರು. ಇದು ಈ ಭಾರತದ ಇಷ್ಟು ಸಾವಿರ ವರ್ಷಗಳ ಒಂದು ಪರಂಪರೆಯನ್ನು ಸುಲಭವಾಗಿ ನಾಶ ಮಾಡೋದಕ್ಕೆ ಸಾಧ್ಯ ಆಯಿತು. ನಮ್ಮ ಶಿಕ್ಷಣ ಸಚಿವರು ಯಾರು? ಮೊದಲನೇ ಶಿಕ್ಷಣ ಸಚಿವರು ಯಾರು? ಆಶ್ಚರ್ಯ ಆಗುತ್ತೆ. ಅಬುಲ್ ಕಲಾಂ ಆಜಾದ್ ಅಂತ ಇದ್ದರು. ಅವರಿಗೆ ಯಾವ ವಿದ್ಯಾಭ್ಯಾಸನೂ ಇರಲಿಲ್ಲ. ಅವರು ಹುಟ್ಟಿದ್ದೇ ಮೆಕ್ಕಾದಲ್ಲಿ, ಅವರು ಓದಿದ್ದೇ ಮದ್ರಸಾಗಳಲ್ಲಿ. ಅವರು ಸ್ವತಂತ್ರ ಭಾರತದ ಶಿಕ್ಷಣ ಮಂತ್ರಿಯಾಗಿದ್ದರು 11 ವರ್ಷಗಳ ಕಾಲ. ಅವರ ನಂತರ ಅವರು ಮೃತರಾದ ಮೇಲೆ 1958ರಿಂದ ಬೇರೆಯವರು ಕೂಡ ಮಂತ್ರಿಗಳು ಬಂದರು. ಅವರೆಲ್ಲರದ್ದು ಕೂಡ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಭಾರತ ಗೊತ್ತಿರಲಿಲ್ಲ, ಸನಾತನ ಧರ್ಮ ಗೊತ್ತಿರಲಿಲ್ಲ ಅವರಿಗೆ, ಮತ್ತು ನಮ್ಮ ಪರಂಪರೆ ಬಗ್ಗೆ ಗೌರವ ಇರಲಿಲ್ಲ. ಇದು ಬಹಳ ವಿಚಿತ್ರವಾದ್ದು, ದುರದೃಷ್ಟಕರವಾದ್ದು. ಕಮ್ಯುನಿಸ್ಟ್ರು ಏನು ಮಾಡಿದ್ರು, ಯಾವುದು ಸುಳ್ಳುಗಳಿದೆಯೋ ಅದನ್ನೇ ತುಂಬಿದ್ರು. ಹಾಗಾಗಿ ಇವತ್ತೇನಾಗಿದೆ, ಇಡೀ ದೇಶದಲ್ಲಿ ಯಾರು ಶಾಲಾ ಕಾಲೇಜುಗಳಿಂದ ಹೊರಗಡೆ ಬರ್ತಾರೋ, ಯಾರು ಭಾರತೀಯರೋ, ಅವರಿಗೆ ಭಾರತದ ಬಗ್ಗೆ ಯಾವುದೇ ಒಂದು ಅಭಿಮಾನ ಇರೋದಿಲ್ಲ. ನಮ್ಮ ಇತಿಹಾಸದ ಬಗ್ಗೆ ಸರಿಯಾದ ಅರಿವಿರೋದಿಲ್ಲ, ಸ್ವಾಭಿಮಾನವೂ ಇರೋದಿಲ್ಲ. ಭಾರತ ಅಂತಂದ್ರೆ ಏನು? ಅವರು ಸರಳವಾಗಿ ಹೇಳ್ತಾರೆ, ನಮ್ಮಲ್ಲಿ ಯಾರು ಶಿಕ್ಷಣದಿಂದ ಆಚೆ ಬಂದಿರ್ತಾರೆ ವಿದ್ಯಾರ್ಥಿಗಳು, ಭಾರತ ಅಂತಂದರೆ ಜಾತಿ ಪದ್ಧತಿ, ಸತಿ ಸಹಗಮನ, ಅಸ್ಪೃಶ್ಯತೆ, ಅಸಮಾನತೆ. ಹೌದಾ? ಇದನ್ನು ನಾವು ಪ್ರಶ್ನೆ ಹಾಕಲೇ ಇಲ್ಲ. ಸಮಾಜ ವಿಜ್ಞಾನ ಯಾವುದು ನಮ್ಮ ಶಾಲಾ ಕಾಲೇಜುಗಳಲ್ಲಿ ಹೇಳುವಂಥದ್ದು? ಭಾಳ ವಿಚಿತ್ರ ನೋಡಿ. 20-30 ಸಾವಿರ ವರ್ಷಗಳ ಇತಿಹಾಸದ ನಮ್ಮ ಅದ್ಭುತವಾದ ದೇಶದ ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸು, ಯುರೋಪಿನ ಸೋಷಿಯಾಲಜಿ ಏನಿದೆ ಅದರ ಕಾಪಿ ಪೇಸ್ಟ್. ಎಷ್ಟು ಭಯಾನಕವಾಗಿದೆ ನೋಡಿ. ಪೊಲಿಟಿಕಲ್ ಸೈನ್ಸಲ್ಲೂ ಕೂಡ ಅಷ್ಟೇ, ಭಾರತದ ಪರಂಪರೆಯ ಯಾವ ಸರಿಯಾದ ಚಿತ್ರಣವೂ ಸಿಕ್ಕೋದಿಲ್ಲ. ಅದು ಕೂಡ ಭಾರತ ವಿರೋಧಿ ಒಂದು ಪಠ್ಯಕ್ರಮ ಸಿಲೆಬಸ್ಸೇ ಇದೆ ಅದರಲ್ಲಿ. ನೋಡಿ, ನಾವು ಶ್ರೀಕೃಷ್ಣನ ಬಗ್ಗೆ ಕೇಳಿರ್ತೀವಿ, ಆಚಾರ್ಯ ಚಾಣಕ್ಯರ ಬಗ್ಗೆ ಕೇಳಿರ್ತೀವಿ, ಅರ್ಥಶಾಸ್ತ್ರದ ಬಗ್ಗೆ ಕೇಳಿರ್ತೀವಿ. ಆದರೆ ಅದಕ್ಕೆ ಹೆಚ್ಚು ಗಮನ ಕೊಟ್ಟು ಅರ್ಥ ಮಾಡ್ಕೊಳ್ಳೋಕೆ ಹೋಗಿರೋದಿಲ್ಲ ಅದನ್ನು. ಈಗ ಅರ್ಥಶಾಸ್ತ್ರದ್ದೇ ಒಂದು ಉದಾಹರಣೆ ಹೇಳ್ಬೋದು, ಬಹಳ ಅದ್ಭುತವಾದ್ದು. ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ, ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಎಕನಾಮಿಕ್ಸ್ ಈ ಥರದ್ದು ಹಾಗೆ ಅಂತ. ಆದರೆ ಅಷ್ಟೇ ಅಲ್ಲ, ಅದರಲ್ಲಿ ಬೇಹುಗಾರಿಕೆನೂ ಬರುತ್ತೆ, ಟ್ಯಾಕ್ಸೇಷನ್ ಬರುತ್ತೆ, ಆಡಳಿತ ಬರುತ್ತೆ, ಎಲ್ಲದೂ ಬರುತ್ತೆ. ಯಾವ ರೀತಿ ಇರಬೇಕು ಅಂತ ಅಂದರೆ, ನಮ್ಮ ಪರಂಪರೆಯಲ್ಲಿ ಅನೇಕ ಸಾವಿರ ವರ್ಷಗಳ ಹಿಂದೆ ಏನಿತ್ತು ಅದನ್ನು ಆಚಾರ್ಯ ಚಾಣಕ್ಯರು ಕೋಡಿಫೈ ಮಾಡಿದ್ರು, ಕ್ರೋಢೀಕರಣ ಮಾಡಿದ್ರು. ಆ ಅರ್ಥಶಾಸ್ತ್ರದ ರಚನೆ ಅವರದ್ದೇನೆ. ಇದು ಯಾವಾಗ? ಕನಿಷ್ಠ 2300 ವರ್ಷಗಳ ಹಿಂದೆ ಇತ್ತು. ಅಂದರೆ ಇಸ್ಲಾಂ ಆಗಲಿ, ಕಮ್ಯುನಿಸಮ್ ಆಗಲಿ, ಕ್ರಿಶ್ಚಿಯಾನಿಟಿ ಆಗಲಿ ಯಾವುದೂ ಇರಲಿಲ್ಲ ಅಷ್ಟು ಮುಂಚೆ ಹಾಗೆ ಅಂತ. ಇವತ್ತಿಗೂ ಕೂಡ ಆಚಾರ್ಯ ಚಾಣಕ್ಯರ ಅರ್ಥಶಾಸ್ತ್ರ ಏನಿದೆ ಅದು ಅದ್ಭುತ ಅಂತ ಅನಿಸುತ್ತೆ. ಇಡೀ ಪ್ರಪಂಚದಲ್ಲಿ ಈ ಒಂದು ಕೃತಿಯನ್ನು ಗಮನಿಸಿದಾಗ ಎಲ್ರಿಗೂ ಕೂಡ ಆಶ್ಚರ್ಯಕ್ಕಿಂತ ಆಘಾತ ಆಗಿದೆ, ಇಷ್ಟು ಅದ್ಭುತವಾಗಿದೆಯಾ ಹಾಗೆ ಅಂತ. ನಮ್ಮ ಪರಂಪರೆ ಇದ್ದುದೇ ಹಾಗೆ. ಇಲ್ಲಿ ಇನ್ನೊಂದು ವಿಶೇಷ ಏನು, ಆಚಾರ್ಯ ಚಾಣಕ್ಯರಾಗಲಿ, ಶ್ರೀಕೃಷ್ಣ ಆಗಲಿ ಬಹಳ ಒಳ್ಳೆ ಕಾರ್ಯತಂತ್ರ ನಿಪುಣರು, ಸ್ಟ್ರಾಟಜಿಸ್ಟ್ಗಳು. ಅವರು ಯಾವ ರೀತಿ ಧರ್ಮವನ್ನು ಕಾಪಾಡಬೇಕು ಆ ಥರ ಕಾಪಾಡಿದ್ರು. ಧರ್ಮವನ್ನು ಕಾಪಾಡಬೇಕಾದ್ರೆ ಕೆಲವು ಸರ್ತಿ ಆ ಮಾರ್ಗಗಳನ್ನು ಬದಲಾವಣೆ ಮಾಡಬೇಕಾಗತ್ತೆ. ಧರ್ಮ ಅಂತಂದರೆ ಹೇಡಿತನ ಅಲ್ಲ, ಅದನ್ನು ನಾವು ನೆನಪಿಟ್ಕೋಬೇಕು. ಮತ್ತಿಲ್ಲಿ ಕೆಲವು ಸರ್ತಿ ಅಹಿಂಸೆಯ ಒಂದು ಪ್ರಸ್ತಾಪ ಬರುತ್ತೆ. ಇಡೀ ವಿಶ್ವದಲ್ಲಿ ಅಹಿಂಸೆ ಬಗ್ಗೆ ಒಂದು ಧಾರ್ಮಿಕವಾದ ಒಂದು ಪರಿಕಲ್ಪನೆ, ತಾತ್ವಿಕವಾದ ಸೈದ್ಧಾಂತಿಕವಾದ ಒಂದು ಪರಿಕಲ್ಪನೆಯನ್ನು ಕೊಟ್ಟವರು ಜೈನರು. ನಮ್ಮ ಪರಂಪರೆಯ ಜೈನರು ಏನು ಕೊಟ್ಟಿದ್ದಾರೆ ಇದು ಬಹಳ ದೊಡ್ಡದು. ಇದನ್ನೇ ಒಂದು ರೀತಿ ಭಗವಾನ್ ಬುದ್ಧ ಇದನ್ನು ಒಂದು ರೀತಿ ಪ್ರಚುರಪಡಿಸ್ದ. ಅವನಿಗೆ ಹೆಚ್ಚಿನ ಪ್ರಚಾರ ಕೂಡ ಸಿಕ್ತು. ಅವನಿಗೆ ಕ್ಷತ್ರಿಯರ ಒಂದು ರೀತಿ ಬೆಂಬಲ ಕೂಡ ಇತ್ತು. ಆಹಾರ ಹೇಗಿರಬೇಕು, ಹಿಂಸೆ ಯಾವ ರೀತಿ ಕೊಡಬಾರದು, ಇದ್ರ ಬಗ್ಗೆ ಭಾರತಕ್ಕಿಂತ ಜೈನ ಮತ್ತು ಬೌದ್ಧ ಮತಗಳಿಗಿಂತ ಅದ್ಭುತವಾಗಿ ಯಾರೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಗಮನಿಸಬೇಕಾಗುತ್ತೆ.
ಇಲ್ಲಿ ಶ್ರೀಕೃಷ್ಣ ಮತ್ತು ಆಚಾರ್ಯ ಚಾಣಕ್ಯರ ವಿಶೇಷ ಏನು ಅಂತ ಹೇಳಿದ್ರೆ, ಅವರು ಯಾವ ರೀತಿ ಶತ್ರುಗಳನ್ನು ಎದುರಿಸಬೇಕು, ನಾಶ ಮಾಡಬೇಕು ಅನ್ನೋದನ್ನು ಅದ್ಭುತವಾಗಿ ಮಾಡಿ ತೋರಿಸಿದ್ರು ಅವರು. ನಮ್ಮಲ್ಲಿ ಏನಿತ್ತು, ಏನಿರಲಿಲ್ಲ, ಇದನ್ನು ಕೂಡ ತಿಳ್ಕೋಬಹುದು. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ನಮ್ಮ ಇತಿಹಾಸದ ಪಠ್ಯದ ವ್ಯತ್ಯಾಸಗಳಿಂದ ಇದೊಂದು ವೀರಭೂಮಿ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ನಗೋದಕ್ಕೆ ಶುರು ಮಾಡ್ತೀವಿ, ಎಲ್ಲಾದರೂ ಉಂಟಾ ಅಂತ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಇತಿಹಾಸದ ಪಠ್ಯಪುಸ್ತಕಗಳು ಶುರು ಮಾಡೋದೇನು, ಅಲೆಕ್ಸಾಂಡರ್ ದಂಡೆದ್ ಬಂದ, ಅವನು ಬಂದ, ಇವನು ಬಂದ, ನಮ್ಮಲ್ಲಿ ಸೋತ್ವಿ, ಅಲ್ಲಿ ಸೋತ್ವಿ, ಇಲ್ಲಿ ಸೋತ್ವಿ, ನೂರಾರು ವರ್ಷಗಳ ಕಾಲ, ಸಾವಿರಾರು ವರ್ಷಗಳ ಕಾಲ ನಾವು ಗುಲಾಮರಾಗಿದ್ವಿ. ಹಾಗಿದ್ದ ಏನನ್ಸುತ್ತೆ, ನಮ್ಮದು ವೀರಭೂಮಿ ಅಂತ ಹೇಳಿದ್ರೆ ನಗು ಬರುತ್ತೆ. ಆದರೆ ವಾಸ್ತವವಾಗಿಯೂ ಕೂಡ ನಮ್ಮದು ವೀರಭೂಮಿ. ಇಲ್ಲಿ ಎರಡನ್ನು ನಾವು ನೆನ್ಪಿಟ್ಕೋಬೇಕು. ಒಂದು ಸ್ವಯಂಬೋಧೆ, ಎರಡನೇದು ಶತ್ರುಬೋಧೆ. ಸ್ವಯಂಬೋಧೆ ಅಂದರೆ ಏನು, ನಾವು ನಮ್ಮನ್ನು ನಾವು ಅರಿಯುವಂಥದ್ದು, ಅಧ್ಯಾತ್ಮದಲ್ಲಿ ಅರಿಯುವಂಥದ್ದು ಒಂದು, ವ್ಯಾವಹಾರಿಕವಾಗಿ ಅರಿಯುವಂಥದ್ದು ಎರಡನೇದು. ಇದು ಸ್ವಯಂಬೋಧೆ, ನಮ್ಮನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋವಂಥದ್ದು. ಶತ್ರುಬೋಧೆ ಅಂದರೆ ಏನು, ಶತ್ರುವನ್ನು ಅರ್ಥ ಮಾಡ್ಕೊಳ್ಳೋವಂಥದ್ದು. ಇದು ನಮ್ಮಲ್ಲಿ ಕೊರತೆ ಆಯಿತು. ಅದ್ಭುತವಾದ ಸಂಪತ್ತು ಅಂದರೆ ನೋಡಿ, ನಮ್ಮಲ್ಲಿ ಯುದ್ಧಗಳ ಬಗ್ಗೆ ಕೇಳಿರ್ತೀವಿ ನಾವು. 1000 ವರ್ಷಗಳ ಹಿಂದೆ, 2000 ವರ್ಷಗಳ ಹಿಂದೆ, 5,000-7,000 ವರ್ಷಗಳ ಹಿಂದೆ ಯುದ್ಧವನ್ನು ಕೇಳ್ತೀವಿ. ಆ ಯುದ್ಧಕ್ಕೆ ಸಿದ್ಧತೆ ಎಷ್ಟು ಬೇಕು, ಯುದ್ಧಕ್ಕೆ ಏನು ಬೇಕು, ಯಾವುದು ಅಗತ್ಯ ಇದೆ. ಯುದ್ಧ ಅನ್ನೋಂಥದ್ದು ಬಹಳ ಅನೇಕ ಆಯಾಮಗಳಿರುವಂಥದ್ದು. ಯುದ್ಧಗಳಲ್ಲಿ ನಮಗೆ ಅರ್ಥವ್ಯವಸ್ಥೆ ಕೂಡ ಚೆನ್ನಾಗಿರಬೇಕು. ನಮ್ಮ ಭಾರತೀಯ ಪರಂಪರೆ ಅಂತ ಹೇಳಿದ್ರೆ ಏನು, ಕಲೆ, ಸಾಹಿತ್ಯ, ನರ್ತನ ಕಲೆ, ಸಂಗೀತ ಎಲ್ಲದೂ ಕೂಡ ಇರೋವಂಥದ್ದು. ಭಾರತ ಅಂದರೆ ರಾಜಕೀಯ ಒಂದು ಎಂಟಿಟಿ ಅಲ್ಲ, ಇದು ಕಲ್ಚರಲ್ ಎಂಟಿಟಿ, ಸಾಂಸ್ಕೃತಿಕವಾದ ಒಂದು ಅಸ್ತಿತ್ವ ಇರುವಂಥದ್ದು ಭಾರತ ಮತ್ತು ಸನಾತನ ಧರ್ಮ. ಇದು ಉಳಿದ ಒಂದು ರಿಲಿಜನ್ಗಳಿಗೆ ಹೋಲಿಸುವಂಥದ್ದಲ್ಲ ಅಂತ ಹೇಳಿದ್ದು ಈ ಹಿನ್ನೆಲೆಯಲ್ಲಿ. ಭಾರತ ಅಂತ ಹೇಳಿದ್ರೆ ಸಾಂಸ್ಕೃತಿಕ ಸ್ವರೂಪವನ್ನೇ ನಾವು ನೋಡಬೇಕಾಗತ್ತೆ. ಯಾರು ಆಳಿದ್ರು, ನಮಗೆ ಅನೇಕ ಜನ ಪ್ರಶ್ನೆ ಕೇಳ್ತಾರೆ. ನೋಡಿ, ಅಕ್ಬರ್ ಅಷ್ಟು ಆಳ್ದ, ಅಲೆಕ್ಸಾಂಡರ್ ಇಷ್ಟು ಆಳ್ದ, ಭಾರತವನ್ನು ಯಾರು ಆಳಿದ್ರು, ಭಾರತವನ್ನು ದೊಡ್ಡ ಒಂದು ವಿಶಾಲವಾದ ಭಾರತವನ್ನು ಬ್ರಿಟಿಷರು ಆಳಿದ್ರು, ಹೀಗೆಲ್ಲ ಹೇಳೋದುಂಟು. ನಮಗೆ ರಾಜಕೀಯವಾದ ಆಳ್ವಿಕೆ ಯಾವತ್ತೂ ಕೂಡ ನಮಗೆ ಮುಖ್ಯವಾಗಿರಲಿಲ್ಲ. ನಮಗೆ ಮುಖ್ಯವಾದ್ದು ಯಾವುದು ಅಂತ ಹೇಳಿದ್ರೆ ಸಾಂಸ್ಕೃತಿಕ ಸ್ವರೂಪ. ಸಾಂಸ್ಕೃತಿಕ ಸ್ವರೂಪನೇ ಮುಖ್ಯ. ಹಾಗಾಗಿ ಇಡೀ ವಿಶ್ವದಲ್ಲಿ ಭಾರತದ ಜನ ಎಲ್ಲೆಲ್ಲಿ ಪ್ರಯಾಣ ಮಾಡಿದ್ರೋ, ಎಲ್ಲೆಲ್ಲಿ ವಲಸೆ ಹೋದರೋ, ಅಲ್ಲಿ ಆ ಸಾಂಸ್ಕೃತಿಕ ಹೆಜ್ಜೆ ಗುರುತುಗಳನ್ನು ನಾವು ನೋಡ್ತೀವಿ. ವಿಜ್ಞಾನ ಹೇಳುವಂಥದ್ದೇನು, ಸುಮಾರು 15, 16, 17 ಸಾವಿರ ವರ್ಷಗಳ ಹಿಂದೆ ದಕ್ಷಿಣ ಭಾರತದಿಂದ ಹಡಗುಗಳಲ್ಲಿ ನಮ್ಮವರು ಉತ್ತರ ಅಮೇರಿಕ, ದಕ್ಷಿಣ ಅಮೇರಿಕಕ್ಕೆ ಹೋದರು. ಹಾಗೆಯೇ ಭೂಮಾರ್ಗದಲ್ಲಿ ಇವತ್ತೇನು ಅಲಾಸ್ಕಾ ಇದೆ, ಸೈಬೀರಿಯಾ ಕಡೆಯಿಂದಲೂ ಕೂಡ ಹೋದರು. ಹಾಗೆ ಆ ಎರಡೂ ಭಾಳ ದೊಡ್ಡ ಖಂಡಗಳು, ಭಾಳ ದೊಡ್ಡ, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೆ ವಿಶಾಲವಾಗಿರುವಂಥದ್ದು. ಅಲ್ಲಿ ಹೋಗಿ ಅಲ್ಲಿ ವ್ಯವಸಾಯ ಮಾಡಿ ನೆಲೆಸಿ ಮೂಲ ನಿವಾಸಿಗಳು ಯಾದವರು ಅಂತ ಹೇಳಿದ್ರೆ ನಮ್ಮವರು, ಭಾರತೀಯ ಮೂಲದವರು. ಇದನ್ನು ನಾವು ನೆನಪಿಟ್ಕೋಬೇಕು. ನಮಗೆ ಸಿಂಧೂ ನದಿ ನಾಗರಿಕತೆ ಮತ್ತು ಸರಸ್ವತಿ ನದಿ ನಾಗರಿಕತೆ ಈ ಥರದ್ದೆಲ್ಲ ಕೇಳಿರ್ತೀವಿ. ಇವತ್ತು ಕೂಡ ಬಹಳ ಅದ್ಭುತವಾದ ನಮಗೆ ಅನೇಕ ತಾಣಗಳು ಸಿಕ್ಕಿದೆ. ಆ ತಾಣಗಳಲ್ಲಿ ನಮಗೆ ಮುದ್ರೆಗಳು ಸಿಕ್ಕಿರಬಹುದು, ಅದೇ ರೀತಿ ಶಿಲ್ಪಗಳು ಸಿಕ್ಕಿರಬಹುದು, ಲಿಪಿ ಸಿಕ್ಕಿರಬಹುದು. ಇವೆಲ್ಲದೂ ಕೂಡ ಈ ನಾಗರಿಕತೆಗಳ ಉದಾಹರಣೆಗಳು. ಅದ್ಭುತವಾದ ನಗರ ವಿನ್ಯಾಸವನ್ನು ಕೂಡ ನಾವು ಹರಪ್ಪ, ಲೋಥಾಲ್ ಎಲ್ಲ ಕಡೆ ಕಾಣಬಹುದು. ನಮ್ಮ ಪೂರ್ವಿಕರು ಹೋದಾಗ ಏನಾಗಿದೆ ಅಂದರೆ 15, 16, 17 ಸಾವಿರ ವರ್ಷಗಳ ಹಿಂದೆ ಇಲ್ಲಿಯ ಸಂಸ್ಕೃತಿಯನ್ನು ಕೂಡ ತಗೊಂಡು ಹೋದರು. ಇದು ನಮ್ಮ ವಿಶೇಷ. ಇದಕ್ಕೆ ವೈಜ್ಞಾನಿಕವಾದ ಒಂದು ಸಾಕ್ಷ್ಯಾಧಾರವನ್ನು ಕೂಡ ಕೊಡಬಹುದು. ಹೇಗೆ ನೋಡಿ, ಆನೆಗಳು ಇರೋವಂಥದ್ದು ಏಷ್ಯಾ ಮತ್ತು ಆಫ್ರಿಕಾ, ಯುರೋಪ್ ಎಲ್ಲ ಸೇರಿ ಈ ಭಾಗಗಳಲ್ಲಿ ಹಾಗೆ ಅಂತ ಆನೆಗಳು ಇರೋವಂಥದ್ದು. ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾದಲ್ಲಿ ಆನೆಗಳು ಇರಲಿಲ್ಲ. ಈಗ ಹೋಗಿರ್ಬೋದು, ಪ್ರಶ್ನೆ ಬೇರೆ. ನಮ್ಮ ಜನ ಏನು ಹೋದರು 15, 16, 17 ಸಾವಿರ ವರ್ಷಗಳ ಹಿಂದೆ, ಅವರ ಒಂದು
ಸಂಪ್ರದಾಯಗಳಲ್ಲಿ, ಅವರ ಒಂದು ಜ್ಞಾನದಲ್ಲಿ, ಅವರ ಒಂದು ನೆನಪಿನಲ್ಲಿ ಇದ್ದಿದ್ದು ಯಾವುದು ಅಂತ ಹೇಳಿದ್ರೆ ಆನೆಗಳು ಕೂಡ ಇದ್ವು. ಋಗ್ವೇದದಲ್ಲಿ ನಾವು ಗಮನಿಸ್ಬೋದು, ಸೂರ್ಯ, ಅಗ್ನಿ, ವರುಣ, ಇಂದ್ರ ಎಲ್ಲ ಬರ್ತಾರೆ. ಇಂದ್ರನ ವಾಹನ ಯಾವುದು? ಐರಾವತ. ಐರಾವತ ಅಂತ ಹೇಳಿದ್ರೆ ಆನೆ. ಆನೆಯ ಶಿಲ್ಪಗಳನ್ನು ನಾವು ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾದಲ್ಲಿ ನೋಡಬಹುದು. ಬಹಳ ಕಡಿಮೆ ಸಿಕ್ಕುವಂಥದ್ದು. ಯಾತಕ್ಕೆ ಅಂತ ಹೇಳಿದ್ರೆ ಇತ್ತೀಚೆಗೆ 15, 16, 17ನೇ ಶತಮಾನಗಳಲ್ಲಿ, ಅಂದರೆ 300, 400, 500 ವರ್ಷಗಳ ಹಿಂದೆ ಯುರೋಪಿಯನ್ ಕ್ರೈಸ್ತ ಮೂಲದ ಯುರೋಪಿಯನ್ಸ್ ಏನು ಮಾಡಿದ್ರು, ಅವರು ಭಾರತವನ್ನು ಹುಡುಕೊಂಡು ಹೊರಟರು. ಇದು ನಾವು ಕೂಡ ಗಮನಿಸಿರುವಂಥದ್ದೇ, ಕೇಳಿರುವಂಥದ್ದೇ. ಅವರು ಭಾರತವನ್ನು ಹುಡುಕೊಂಡು ಹೋಗಿದ್ದೆ ಅದಕ್ಕೆ ಇಲ್ಲಿನ ಜ್ಞಾನ ಸಂಪತ್ತಿಗೆ ಅಲ್ಲ, ಇಲ್ಲಿನ ಏನು ಭೌತಿಕ ಐಶ್ವರ್ಯ ಇದೆ ಅದನ್ನು ಕೊಳ್ಳೆ ಹೊಡೆಯೋದಕ್ಕೋಸ್ಕರ ಬಂದರು, ದುರುದ್ದೇಶಕ್ಕೆ ಬಂದರು. ವಾಸ್ಕೋಡಗಾಮ ಪೂರ್ವ ದಿಕ್ಕಿಗೆ ಹೋದ, ಕೊಲಂಬಸ್ಸು ಪಶ್ಚಿಮ ದಿಕ್ಕಿಗೆ ಹೋದ. ಅನೇಕ ಸಂಗತಿಗಳನ್ನು ಅವರೇ ಬರೆದಿಟ್ಟಿದ್ದಾರೆ. ನಮ್ಮ ಪಠ್ಯಪುಸ್ತಕಗಳಲ್ಲಿ ಈ ಮಾಹಿತಿ ಕಾಣೋದಿಲ್ಲ. ಸುಮಾರು 500 ವರ್ಷಗಳ ಹಿಂದೆ ಏನು ಕೊಲಂಬಸ್ ಹೋದ, ಅವನು ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾದಲ್ಲಿ ಹೋದ, ಆಗ ಅವನು ಮಾಡಿದ್ದೆಲ್ಲ, ಅವನು ನೋಡಿದ್ದು ಮಾಡಿದ್ದೆ ಎಲ್ಲದರೂ ಕೂಡ ಬರೆದಿಟ್ಟಿದ್ದಾನೆ ಅವನು. ಅದರಲ್ಲಿ ಅಲ್ಲಿನ ಮೂಲ ನಿವಾಸಿಗಳು ಹೇಗಿದ್ರು ಅಂತ, ಆ ಮೂಲ ನಿವಾಸಿಗಳ ವಿಷಯವನ್ನು ನಮಗೆ ಕೇಳಿದಾಗ ಆಶ್ಚರ್ಯ ಆಗುತ್ತೆ. ಇದು ಭಾರತಕ್ಕೆ ತುಂಬ ಹೋಲುತ್ತೆ. ಮತ್ತು ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾದಲ್ಲಿ ಅನೇಕ ಕಟ್ಟಡಗಳೇನಿದೆ ಅದು ಪ್ರಾಚೀನ ಭಾರತದ ಕಟ್ಟಡಗಳಿಗೆ ಹೋಲಿಕೆ ಇದೆ. ಮತ್ತು ಅದ್ಭುತವಾದ ಜನ, ಬಹಳ ಒಳ್ಳೆ ಆರ್ಥಿಕ ವ್ಯವಸ್ಥೆ ಇತ್ತು, ಬಹಳ ಒಳ್ಳೆ ಕೃಷಿ ವ್ಯವಸ್ಥೆ ಇತ್ತು. ಅದಕ್ಕಿಂತ ಹೆಚ್ಚಿಗೆ ಸುಸಂಸ್ಕೃತವಾದ ಜನ. ಅವರು ಬೇರೆಯವರನ್ನು ಕೂಡ ಅಭಿಮಾನದಿಂದ ನೋಡ್ತಾ ಇದ್ರು. ಅವರು ಮುಗ್ಧರಾಗಿದ್ದರು. ನಾವು ಕೂಡ ಅಷ್ಟೇ, ಅವರು ಕೂಡ ಅಷ್ಟೇ. ಭಾರತೀಯ ಮೂಲದಿಂದ ಹೋದವರು ಅವರಾಗಲಿ, ಭಾರತೀಯರಾದ ನಮ್ಮ ಒಂದು 10-15 ಸಾವಿರ ವರ್ಷಗಳ ಇತಿಹಾಸ ನೋಡಿದ್ರೆ, ವಿಶೇಷವಾಗಿ ಕಳೆದ 2,500 ವರ್ಷಗಳ ಇತಿಹಾಸ ನೋಡಿದ್ರೆ, ನಮ್ಮ ಮೇಲೆ ಯಾಕೆ ದಾಳಿ ಆಯಿತು, ಆ ದಾಳಿಯಿಂದ ಏನಾಯಿತು, ಇದನ್ನು ನಾವು ಅರ್ಥ ಮಾಡ್ಕೊಂಡಾಗ ಗೊತ್ತಾಗುತ್ತೆ ನಮಗೆ ಶತ್ರುಬೋಧೆ ಇರಲಿಲ್ಲ, ಈಗಲೂ ಇಲ್ಲ. ಶತ್ರುಗಳನ್ನು ನಾವು ಅರ್ಥ ಮಾಡಿಕೊಳ್ಳಲಿಲ್ಲ. ನೋಡಿ, ಏನು ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾದಲ್ಲಿದೆ, ಆಗಿನ ಕಾಲದಲ್ಲಿ ಸುಮಾರು ವಿಜ್ಞಾನಿಗಳ ಲೆಕ್ಕ ಹಾಕಿರೋ ಪ್ರಕಾರ ಕನಿಷ್ಠ 10 ಕೋಟಿ ಜನ ಇದ್ದರು ಹಾಗೆ ಅಂತ. ಈ ಯುರೋಪಿಯನ್ಸು ಇವತ್ತು ನಮಗೆ ಯುರೋಪ್ ನೋಡಿದಾಗ ಅನಿಸುತ್ತೆ ಇದು ಭಾಳ ಅಚ್ಚುಕಟ್ಟಾಗಿದೆ, ಅವರು ಬಹಳಷ್ಟು ವೈಜ್ಞಾನಿಕವಾಗಿ ಸಾಧನೆಯನ್ನು ಮಾಡಿದ್ದಾರೆ, ಕೆಲವು ಊರುಗಳಂತೂ ತುಂಬ ಚೆನ್ನಾಗಿದೆ, ಭಾಳ ಜನ ಅಲ್ಲಿ ವಿಹಾರ ಹೋಗ್ತಾರೆ, ತುಂಬ ಚೆನ್ನಾಗಿದೆ, ಅಚ್ಚುಕಟ್ಟಾಗಿದೆ ಹಾಗೆ ಅಂತ. ಆದರೆ 15, 16, 17ನೇ ಶತಮಾನಗಳಲ್ಲಿ ಯುರೋಪ್ ಏನಿತ್ತು, ರೋಗಗಳ ಕೂಟ ಆಗಿತ್ತು. ಅತ್ಯಂತ ಅಸಭ್ಯ ಅನಾಗರಿಕ ಜನ ಆಗಿದ್ದರು. ಅವರು ಬಹಳ ಜನ ಸ್ನಾನವನ್ನೇ ಮಾಡ್ತಾ ಇರಲಿಲ್ಲ. ಇದೆಲ್ಲ ಆಶ್ಚರ್ಯ ಆಗುತ್ತೆ, ಎಲ್ಲಾದರೂ ಉಂಟಾ ಅಂತ ಅನಿಸುತ್ತೆ, ಆದರೆ ಸತ್ಯ. ಇದಕ್ಕೆ ಕನಿಷ್ಠ 100 ಪುಸ್ತಕಗಳ ದಾಖಲೆಗಳಿದೆ, 100 ವರದಿಗಳಿದೆ. ಅವರು ಸ್ನಾನ ಮಾಡ್ತಾ ಇರಲಿಲ್ಲ ಮತ್ತು ಆರೋಗ್ಯಕರ ಅಭ್ಯಾಸ ಇರಲಿಲ್ಲ ಅನ್ನೋ ಕಾರಣಕ್ಕೆ ಈ ಎಲ್ಲ ರೋಗಗಳು ಹುಟ್ಟಿದ್ವು. ಸಿಡುಬಾಗ್ಬೋದು, ಕಾಲರಾ ಆಗ್ಬೋದು, ಪ್ಲೇಗ್ ಆಗ್ಬೋದು, ಇನ್ಫ್ಲೂಯೆನ್ಸಾ ಆಗ್ಬೋದು, ಈ ಥರದ್ದೆಲ್ಲದೂ ಕೂಡ ಹುಟ್ಟಿದ್ದು ಯುರೋಪಲ್ಲಿ. ಇವತ್ತಿನ ಯುರೋಪನ್ನು ನೋಡಿದ್ರೆ ನಮಗೇನನ್ಸುತ್ತೆ, ಎಲ್ಲಾದರೂ ಉಂಟಾ ಅಂತ ಅನಿಸುತ್ತೆ. ಇದರ ದಾಖಲೆಗಳಿದೆ, ಯಾವ ರೀತಿ ಜನ ಇದ್ದರು, ಯಾವ ರೀತಿ ಅಂದರೆ ಸ್ಪೇನ್ ಆಗ್ಬೋದು, ಇಂಗ್ಲೆಂಡ್ ಆಗ್ಬೋದು, ಫ್ರಾನ್ಸ್ ಆಗ್ಬೋದು, ಜರ್ಮನಿ ಆಗ್ಬೋದು. ಇವರು ದಾಳಿ ಮಾಡಿದ ಕಾರಣಕ್ಕೋಸ್ಕರವಾಗಿ ಇವರೇನು ಮಾಡಿದ್ರು, ಒಂದು ಕ್ರಿಶ್ಚಿಯಾನಿಟಿ ಅದನ್ನು ಪ್ರಚಾರ ಮಾಡಬೇಕು, ಹಬ್ಬಿಸಬೇಕು, ಮತಾಂತರ ಮಾಡಬೇಕು ಅನ್ನೋಂಥದ್ದು. ಇನ್ನೊಂದು ಅಲ್ಲಿನ ಐಶ್ವರ್ಯವನ್ನು ಲೂಟಿ ಮಾಡಬೇಕು ಹಾಗೆ ಅಂತ. ವಿಶೇಷವಾಗಿ ಇದಕ್ಕೆ ಚಿನ್ನದ ಬೇಟೆ ಅಂತ ಕರೀತಾರೆ. ಆ ಚಿನ್ನದ ಬೇಟೆ ಅನ್ನೋದನ್ನು ಕೆಲವು ಸರ್ತಿ ಬೇರೆ ಬೇರೆ ಉದಾಹರಣೆಗಳನ್ನು ಕೂಡ ಕೊಡೋದುಂಟು. ಆದರೆ ಇವ್ರು ಮಾಡಿದ್ದೇನು ಅಂತ ಹೇಳಿದ್ರೆ, ಅಲ್ಲಿನ ಎಲ್ಲ ಮೂಲ ನಿವಾಸಿಗಳನ್ನು ಕೂಡ ಕತ್ತರಿಸಿ ಹಾಕಿದ್ರು. ಅಲ್ಲಿ ಭಾರತೀಯ ಮೂಲದ ಅನೇಕ ಸಂಗತಿಗಳನ್ನು ನಾವು ಗಮನಿಸಬಹುದು. ಆದರೂ ಕೂಡ ಅಲ್ಲಿ ವಿಶೇಷ ಅಂತ ಹೇಳಿದ್ರೆ ಅನೇಕ ಸಂಸ್ಕೃತಿಗಳು ಒಂದೇ ಥರದ್ದಲ್ಲ. ಮಯನ್ ಸಂಸ್ಕೃತಿ ಆಗ್ಬೋದು, ಇನ್ಕಾ ಸಂಸ್ಕೃತಿ ಆಗ್ಬೋದು,
ಅಜಟೆಕ್ ಸಂಸ್ಕೃತಿ ಆಗ್ಬೋದು, ಈ ಎಲ್ಲದನ್ನೂ ಕೂಡ ನಾವು ನೋಡಿದಾಗ ಅನಿಸುತ್ತೆ ಇವರೆಲ್ಲರೂ ಕೂಡ ಭಾರತ ಮೂಲದವರೇ ಹಾಗೆ ಅಂತ. ಕೆಲವರಿಗಂತೂ ಚರ್ಮದ ಬಣ್ಣ ಕೂಡ ಭಾರತ ಮೂಲದ್ದೇ ಆಗಿತ್ತು ಹಾಗೆ. ಅಲ್ಲಿ ಒಂದು ಉದಾಹರಣೆ ಕೊಡಬಹುದು. ಈ ಅಜಟೆಕ್ ಸಂಸ್ಕೃತಿ ಹೇಗಿತ್ತು ಇವತ್ತಿನ ಮೆಕ್ಸಿಕೋ ಹತ್ತಿರ ಯಾವುದಿತ್ತು ಹಾಗೆ ಅಂತ. ಅಲ್ಲಿ ಎಷ್ಟು ಒಂದು ಧಾರ್ಮಿಕವಾದ ಒಂದು ಹಿನ್ನೆಲೆ ಇತ್ತು ಅಂತ ಹೇಳಿದ್ರೆ, ಏನು ಮಹಾಭಾರತದಲ್ಲಿ ಭೀಷ್ಮ ಪರ್ವದಲ್ಲಿ ಅವರೇನು ಉಪದೇಶ ಮಾಡ್ತಾರೆ, ಆಗಿನವನೇ ಧರ್ಮಯುದ್ಧದ ಪರಿಕಲ್ಪನೆ ಏನಿದೆ, ನಾವು ನಮ್ಮ ರಾಮಾಯಣ ಮಹಾಭಾರತಗಳು ನೋಡುವಂಥದ್ದು, ಶತ್ರುಗಳನ್ನು ನಾವು ಅವರು ಓಡಿ ಹೋಗ್ತಾ ಇರಬೇಕಾದ್ರೆ ಹಿಂಭಾಗದಿಂದ ಅವ್ರನ್ನ ಆಕ್ರಮಣ ಮಾಡಬಾರ್ದು, ಹೆಂಗಸರು ಮಕ್ಕಳ ಮೇಲೆ ಆಕ್ರಮಣ ಮಾಡಬಾರ್ದು, ಈ ಥರದ್ದು ನಿರಾಯುಧರ ಮೇಲೆ ಆಕ್ರಮಣ ಮಾಡಬಾರ್ದು. ಇದ್ಯಾವುದಿದು? ಧರ್ಮಯುದ್ಧದ ಪರಿಕಲ್ಪನೆ. ಇದೇ ಪರಿಕಲ್ಪನೆ ಅಲ್ಲಿ ಅಜಟೆಕ್ ಸಂಸ್ಕೃತಿ ಏನಿತ್ತು ಅಲ್ಲಿ ಕೂಡ ನಾವು ಕಾಣಬಹುದು. ಆಶ್ಚರ್ಯ ಆಗುತ್ತೆ, ಅವ್ರ ಮೇಲೆ ಅಲ್ಲಿ ಕೂಡ ಯುದ್ಧಗಳಾಗತ್ತೆ. ನಮಗೆ ಆ ಪ್ರಾಣಿ ಜಗತ್ತಿನಿಂದ ಮನುಷ್ಯ ಜಗತ್ತಿಗೆ ಬಂದಾಗ ಗೊತ್ತಾಗುತ್ತೆ ಯುದ್ಧಗಳು ಎಲ್ಲ ಕಾಲದಲ್ಲೂ ಇರೋವಂಥದ್ದೇ ಹಾಗೆ ಅಂತ. ಇವರು ತಮ್ಮ ಮೇಲೆ, ಅಂದರೆ ಅಜಟೆಕ್ ಸಂಸ್ಕೃತಿಯ ಜನ ತಮ್ಮ ಮೇಲೆ ಯುದ್ಧ ಯಾರಾದರೂ ಕೂಡ ಮಾಡೋದಕ್ಕೆ ಬಂದರೆ ಅವ್ರನ್ನ ವಿಚಾರಿಸ್ತಾ ಇದ್ರಂತೆ, ನಿಮಗೇನು ಬೇಕು, ಆಯುಧಗಳು ಬೇಕಾ, ಕುಡಿಯೋ ನೀರು ಬೇಕಾ, ಆಹಾರ ಬೇಕಾ, ಅದನ್ನು ಕಳಿಸ್ತೀವಿ ಅಂತ, ಆಮೇಲೆ ಯುದ್ಧ ಮಾಡ್ತೀವಿ ಹಾಗೆ ಅಂತ. ಆದರೆ ನಮ್ಮಲ್ಲಿರೋ ಮುಗ್ಧತೆ ಆಗಲಿ, ಆ ಜನರ ಮುಗ್ಧತೆ ಆಗಲಿ, ಪ್ರಪಂಚದಲ್ಲಿ ಸರ್ವೈವ್ ಆಗೋದಕ್ಕೆ, ಬದುಕುಳಿಯೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಶತ್ರು ಬೋಧೆ ಬೇಕು. ಇಸ್ಲಾಂ ಆಗಲಿ, ಕ್ರಿಶ್ಚಿಯಾನಿಟಿ ಆಗಲಿ, ಕಮ್ಯುನಿಸಮ್ ಆಗಲಿ ಮಾಡಿದ್ದೇನೋ ಕಳೆದ 2000 ವರ್ಷಗಳಲ್ಲಿ. ಯಾರು ತಮ್ಮ ಸಿದ್ಧಾಂತದ ವಿರುದ್ಧ, ತಮ್ಮ ಮತದ ವಿರುದ್ಧ ಇದ್ದಾರೋ ಅವ್ರನ್ನ ಪೂರ್ತಿ ನಾಶ ಮಾಡಿದ್ರು. ಆದರೆ ನಾವು ಆ ಕೆಲಸವನ್ನು ಮಾಡಲಿಲ್ಲ. ಹಾಗಾಗಿ ನಾವು ನಾಶ ಆಗೋದಕ್ಕೆ ಸಾಧ್ಯ ಆಯಿತು. ಇದು ಬಹಳ ಭಯಾನಕವಾದದ್ದು. ಮುಂದುವರಿಯೋ ಮೊದಲು ಒಂದು ಉದಾಹರಣೆಯನ್ನು ಕೊಡ್ತೀನಿ ನಾನು. ದಕ್ಷಿಣ ಅಮೇರಿಕಾ ಇದೆ. ದಕ್ಷಿಣ ಅಮೇರಿಕಾದಲ್ಲಿ ಒಂದು ಕಡೆ ಪೆಸಿಫಿಕ್ ಸಾಗರ ಬರುತ್ತೆ. ಆ ಪೆಸಿಫಿಕ್ ಸಾಗರದಲ್ಲಿ ಅನೇಕ ದ್ವೀಪಗಳಿದೆ. ಯಾರು ದಕ್ಷಿಣ ಭಾರತದಿಂದ ಹೋದರೂ ಅವರು ಈ ನಾವಿಗಳಲ್ಲಿ ಹೋಗ್ತಾ ಇದ್ರು. ಆ ಥರದ ನಾವಿಗಳ ವರ್ಣನೆ ಕೂಡ ಋಗ್ವೇದದಲ್ಲಿ ಸಿಗುತ್ತೆ. ಋಗ್ವೇದದಲ್ಲಿ 32 ರೀತಿಯ ಈ ನಾವಿಗಳ ಹಡಗುಗಳ ವರ್ಣನೆ ಸಿಕ್ಕುತ್ತೆ. ಆ ರೀತಿ ಹೋಗಿ ಅನೇಕ ದ್ವೀಪಗಳಲ್ಲಿ ಕೂಡ ಅವರು ತಮ್ಮ ಸಂಸ್ಕೃತಿಯನ್ನು ತಗೊಂಡು ಹೋದರು. ಅದೇ ರೀತಿಯಲ್ಲಿ ನೆಲೆಸಿದ್ರು. ಒಂದು ರೋಂಗೋ ಅನ್ನೋ ಒಂದು ದ್ವೀಪ ಇದೆ, ದಕ್ಷಿಣ ಅಮೇರಿಕಾದಿಂದ ದೂರದಲ್ಲಿದೆ. ಅಲ್ಲಿರೋವಂಥದ್ದು ಒಂದು ಫಲಕ ಸಿಕ್ಕಿದೆ. ಅದು ನೂಯಿ ಅನ್ನೋ ಒಂದು ಲಿಪಿ ಹಾಗೆ ಅಂತ ವಿಜ್ಞಾನಿಗಳು ಅದಕ್ಕೆ ಹೆಸರಿಟ್ಟಿದ್ದಾರೆ. ವಿಚಿತ್ರ ನೋಡಿ, ನಮ್ಮಲ್ಲಿ ಹರಪ್ಪ ಮೊಹೆಂಜೋದಾರೋ ಇದೆ. ಮೊಹೆಂಜೋದಾರದಲ್ಲಿ ಕೂಡ ಕಲ್ಲಿನ ಒಂದು ಭಾಗ ಸಿಕ್ಕಿದೆ. ಅಲ್ಲಿ ಕೂಡ ಲಿಪಿ ಇದೆ. ಆ ಲಿಪಿನ ಇಷ್ಟು ವರ್ಷಗಳ ಕಾಲ ಯಾರು ಕೂಡ ಡಿಕೋಡ್ ಮಾಡೋವಂಥದ್ದು, ಆ ಲಿಪಿ ಗೂಢಲಿಪಿ ಏನಿದೆ ಅದನ್ನು ಅರಿಯುವಂಥ ಪ್ರಯತ್ನ, ಅನುವಾದ ಮಾಡುವಂಥ ಪ್ರಯತ್ನ, ಅದನ್ನು ಬಿಡಿಸುವಂಥ ಪ್ರಯತ್ನ ಸಾಧ್ಯ ಆಗಿರಲಿಲ್ಲ. ಇತ್ತೀಚೆಗೆ ಸಾಧ್ಯ ಆಗ್ತಾ ಇದೆ. ಈ ವರ್ಷ ಅದೊಂದು ಭಾಳ ಒಳ್ಳೆಯ ಸಂಶೋಧನೆ ಆಗಿದೆ. ರೋಂಗೋದಲ್ಲಿರುವಂತಹ ಒಂದು ಲಿಪಿ, ಒಂದು ಪಟ್ಟಿಯ ಲಿಪಿ, ಮೊಹೆಂಜೋದಾರೋದಲ್ಲಿರುವ ಕಲ್ಲಿನ ಒಂದು ಪಟ್ಟಿ, ಎರಡರಲ್ಲೂ ಕೂಡ ಒಂದೇ ರೀತಿಯ ಒಂದು ಬರಹವನ್ನು ನಾವು ಕಾಣಬಹುದು. ಎಷ್ಟು ದೊಡ್ಡ ಬರಹ ಇದೆ ಅಂತ ಹೇಳಿದ್ರೆ, ಇದು ಅಕಸ್ಮಾತ್ತಾಗಿ ತಾಳೆ ಆಗಿದೆ, ಕಾಕತಾಳೀಯ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಇದು ಬಹಳ ಒಳ್ಳೆ ಸಾಕ್ಷ್ಯಾಧಾರ. ಯಾವ ರೀತಿ ಆನೆಗಳಿಲ್ಲದ ದಕ್ಷಿಣ ಅಮೇರಿಕಾ, ಉತ್ತರ ಅಮೇರಿಕಾದಲ್ಲಿ ಆನೆಯ ಶಿಲ್ಪಗಳನ್ನು ನಾವು ನೋಡ್ತೀವೋ ಅದೊಂದು ರೀತಿ ಸಾಕ್ಷ್ಯಾಧಾರ. ಆದರೆ ಈ ರೋಂಗೋದಲ್ಲಿ ಏನೊಂದು ನೂಯಿ ಲಿಪಿಯ ಬರಹ ಇದೆ, ನಮ್ಮ ಮೊಹೆಂಜೋದಾರೋದಲ್ಲಿ ಏನೊಂದು ಸಿಕ್ಕಿದೆ, ಎರಡು ಕೂಡ ತದ್ವತ್ ಒಂದೇ ರೀತಿ ಇದೆ. ಇದನ್ನು ಕೂಡ ಗಮನಿಸಿದಾಗ ಗೊತ್ತಾಗತ್ತೆ ನಮ್ಮ ಇತಿಹಾಸ ಎಷ್ಟು ಹಳೆಯದು, ನಮ್ಮ ಸಂಸ್ಕೃತಿ ಯಾವ ರೀತಿ ಹರಡ್ತು ಹಾಗೆ ಅಂತ. ಇಲ್ಲಿ ಮತ್ತೆ ಆ ಶತ್ರುಬೋಧೆಯ ವಿಷಯಕ್ಕೆ ಬರೋದಾದರೆ, ಆಚಾರ್ಯ ಚಾಣಕ್ಯರಾಗಲಿ, ಕೃಷ್ಣ ಆಗಲಿ, ಶತ್ರುಬೋಧೆಯನ್ನು ಅವರು ಅರ್ಥ ಮಾಡ್ಕೊಂಡಿದ್ರು. ಅಂದರೆ ಶತ್ರುಗಳನ್ನು ಅರ್ಥ ಮಾಡ್ಕೊಂಡಿದ್ರು, ಶತ್ರುಗಳನ್ನು ನಾಶ ಮಾಡಬೇಕು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಂಡಿದ್ರು. ಇವತ್ತೇನು ನಾವು ನೋಡ್ತೀವಿ ಅಬ್ರಹಾಮಿಕ್ ರಿಲಿಜನ್ಗಳು ಅವ್ರು ಮಾಡಿದ್ದದೇನೆ. ಆದರೆ
ನಾವು ಆ ಕೆಲಸ ಮಾಡದೇ ಇದ್ದರಿಂದ ನಾವು ನಮ್ಮ ಸ್ವಾತಂತ್ರ್ಯವನ್ನು ಕಳ್ಕೊಂಡ್ವಿ. ಸ್ವಾತಂತ್ರ್ಯದ ಪರಿಕಲ್ಪನೆ ಇದೆ. ಇಲ್ಲಿ ಸ್ವಾತಂತ್ರ್ಯ ಮತ್ತು ಪ್ರಜಾತಂತ್ರ ಎರಡನ್ನೂ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಪ್ರಜಾತಂತ್ರ ಕೂಡ ಭಾರತೀಯ ಮೂಲದ್ದೇನೆ. ಇವತ್ತಿನ ನಮ್ಮ ಪಠ್ಯಪುಸ್ತಕಗಳಲ್ಲಿ ಯುರೋಪಿನ ಒಂದೆರಡು ಉದಾಹರಣೆಗಳನ್ನು ಕೊಡಬಹುದು. ಒಂದು ಚುನಾವಣೆಗಳದ್ದಾಗಲಿ, ಪ್ರಜಾಪ್ರಭುತ್ವದ ಪರಿಕಲ್ಪನೆ ಆಗಲಿ ಯಾವುದೋ ದೇಶದಿಂದ ಬಂತು ಹಾಗೆ ಅಂತ. ಆದರೆ ಯಾವುದು ಪ್ರಜಾಪ್ರಭುತ್ವ, ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ರಾಜನ ಮಗದ ರಾಣಿಯ ಮಗಳು, ರಾಣಿಯ ಮಗ, ಈ ರೀತಿ ಅಧಿಕಾರ ಹಸ್ತಾಂತರ ಆಗೋ ಬದಲು ಒಂದು ಸಮಿತಿ, ಒಂದು ತಂಡ ಉತ್ತರಾಧಿಕಾರಿಗಳನ್ನು, ಆಡಳಿತಾಧಿಕಾರಿಗಳನ್ನು ನೇಮಿಸುತ್ತೆ. ಇದು ಪ್ರಜಾಪ್ರಭುತ್ವ. ಅಲ್ಲಿ ಅವರು ಮತ ಹಾಕ್ತಾರೆ, ಅಭಿಪ್ರಾಯವನ್ನು ಕೊಡ್ತಾರೆ, ಅವರು ಮುಂದೆ ಆಡಳಿತವನ್ನು ನಡೆಸ್ತಾರೆ. ಇದು ಗಮನಿಸಬೇಕು. ನಮ್ಮಲ್ಲಿ ವೈಶಾಲಿ ಇದೆ, ಬಿಹಾರದ ಒಂದು ಪ್ರಾಂತ. ವೈಶಾಲಿ ಬುದ್ಧನ ಕಥೆಗಳಲ್ಲಿ ಬರುವಂಥ ಒಂದಿದು. ಅಲ್ಲಿ ನಾವು ಗಮನಿಸಬೇಕಾದ್ದೇನು ಅಂತ ಹೇಳಿದ್ರೆ, ಈ ಪ್ರಜಾಪ್ರಭುತ್ವ ಇತ್ತು, ಜನತಂತ್ರ ಇತ್ತು, ರಾಜ ಇರಲಿಲ್ಲ. ಅದ್ಭುತ ಇದು. ಅಂದರೆ ಇದನ್ನು ಯಾರೋ ಹೇಳ್ಕೊಟ್ಟಿದ್ದಾರೆ ಅಂತಲ್ಲ, ನಮ್ಮಲ್ಲಿ ಇರೋವಂಥದ್ದೇನೆ. ಹಾಗೆಯೇ ಇವತ್ತು ಯಾವುದು ಸಾಂಸ್ಕೃತಿಕ ಭಾರತದ ವಾಯವ್ಯ ಭಾಗ ಅಂದರೆ ಇವತ್ತಿನ ಪಾಕಿಸ್ತಾನ, ಅಫ್ಘಾನಿಸ್ತಾನ ಏನಿದೆ, ಇಲ್ಲೂ ಕೂಡ ಜನತಂತ್ರ ಇರೋವಂಥ ಪ್ರದೇಶಗಳಿದ್ವು. ಬಹಳ ಮುಖ್ಯವಾದ್ದು ಅಂದರೆ ಈ ಮಣ್ಣಿನಲ್ಲಿ, ಈ ನೆಲದಲ್ಲಿ ಈ ಪ್ರಜಾಪ್ರಭುತ್ವ, ಜನತಂತ್ರ ಅನ್ನೋದು ಕೂಡ ಇದೆ. ಹಾಗೆಯೇ ಸ್ವಾತಂತ್ರ್ಯ ಕೂಡ ಹಾಗೇನೆ. ಸ್ವಾತಂತ್ರ್ಯ ಅನ್ನೋವಂಥದ್ದು ಯಾರೋ ಕೊಟ್ಟರು ಅನ್ನೋಂಥದ್ದಲ್ಲ. ಸಾಮಾನ್ಯವಾಗಿ ಯಾರೋ ಹೋರಾಟ ಮಾಡಿದ್ರು, ಯಾರೋ ಕೊಟ್ಟರು, ಈ ಥರದ್ದೆಲ್ಲ ಒಂದು ಅಭಿಪ್ರಾಯಗಳು ಬರುತ್ತೆ. ಇದನ್ನು ಕೂಡ ನಾವು ವಿಮರ್ಶೆ ಮಾಡಿ ಸತ್ಯವನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಸ್ವಾತಂತ್ರ್ಯ ಯಾರೂ ಕೊಡಲಿಲ್ಲ. ಸ್ವಾತಂತ್ರ್ಯ ನಮ್ಮ ಹೋರಾಟದಿಂದ ಆಯಿತು. ಈ ನೆಲದ, ಈ ಮಣ್ಣಿನ ಮಕ್ಕಳ ಹೋರಾಟದಿಂದ ಆಯಿತು. ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ 2000 ವರ್ಷಗಳಿಂದ ಹೆಚ್ಚಿನ ಇತಿಹಾಸ ಇದೆ. ಅಲೆಕ್ಸಾಂಡರ್ ದಾಳಿ ಬಂದಾಗಲೂ ಕೂಡ ವಾಯವ್ಯ ಭಾರತದ ಜನ ಬಹಳ ಒಳ್ಳೆಯ ಪ್ರತಿರೋಧವನ್ನು ತೋರಿಸಿದ್ರು. ನಮ್ಮ ಇತಿಹಾಸ ಪುಸ್ತಕಗಳಲ್ಲಿ ಅನೇಕ ವ್ಯತ್ಯಾಸಗಳಿದೆ, ಅನೃತ್ಯಗಳಿದೆ. ನಮ್ಮವರೆಲ್ಲ ಸೋತರು ಸುಳ್ಳದು. ನಮ್ಮವರು ಗೆದ್ದರು ಕೂಡ. ಹಾಗೆಯೇ ಸುಮಾರು 8ನೇ ಶತಮಾನದ ಹೊತ್ತಿಗೆ ಇವತ್ತಿನ ವಾಯವ್ಯ ಭಾರತ ಏನಿದೆ, ಅಲ್ಲಿ ಇಸ್ಲಾಮಿಕ್ ದಾಳಿ ಆಯಿತು ಅನ್ನೋದನ್ನು ಕೂಡ ನಾವು ಕೇಳ್ತೀವಿ. ಮೀರ್ ಕಾಸಿಂ ಬಂದ ಅಂತ ಅವೆಲ್ಲ ನಮಗೆ ಕೇಳಿರುವಂಥ ಸಂಗತಿಗಳೇನೆ. ಆದರೆ ಅಲ್ಲಿ ಹೋರಾಟ ಯಾವ ರೀತಿ ಆಯಿತು, ಯಾವುದು ಗಾಂಧಾರ ಇತ್ತು, ಯಾವುದು ಕಾಂದಹಾರ್ ಇತ್ತು, ಯಾವುದು ಕಾಬೂಲ್ ಇತ್ತು, ಯಾವುದು ಜಾಬುಲ್ ಪ್ರಾಂತ ಇತ್ತು, ಈ ಪ್ರಾಂತಗಳ ಜನ ಬಹಳ ಒಳ್ಳೆಯ ಹೋರಾಟವನ್ನು ಮಾಡಿದರು, ಬಹಳ ಒಳ್ಳೆಯ ಪ್ರತಿರೋಧವನ್ನು ತೋರಿದ್ರು. ನಮ್ಮದು ವೀರಭೂಮಿ. ಇಡೀ ದೇಶದಲ್ಲಿ ನಾವು ಗರಡಿ ಮನೆಗಳಿದ್ದನ್ನು ನೋಡಬಹುದು, ಆಂಜನೇಯ ಸ್ವಾಮಿ ದೇವಾಲಯವನ್ನು ನೋಡಬಹುದು. ಆಂಜನೇಯ ಸ್ವಾಮಿ ಒಂದು ರೀತಿ ಆ ರೀತಿ ದೈಹಿಕವಾದ ಒಂದು ಶಿಕ್ಷಣಕ್ಕೆ, ವ್ಯಾಯಾಮಕ್ಕೆ ಮತ್ತು ಯುದ್ಧಕ್ಕೆ ಎಲ್ಲದಕ್ಕೂ ಕೂಡ ಏನೊಂದು ಅಣಿ ಆಗ್ತಾರೆ, ಯೋಧರು ಅಣಿ ಆಗ್ತಾರೆ. ಅವರೆಲ್ಲರಿಗೂ ಕೂಡ ಒಂದು ಸ್ಫೂರ್ತಿಯನ್ನು ಕೊಡುವಂಥದ್ದು ಆಂಜನೇಯ ಸ್ವಾಮಿ. ನಮ್ಮಲ್ಲಿ ಸಾವಿರಾರು ಹಳ್ಳಿಗಳಲ್ಲಿ ಆ ಆಂಜನೇಯ ಸ್ವಾಮಿ ದೇವಸ್ಥಾನ, ಗರಡಿ ಮನೆಗಳೇನಿತ್ತು, ಇದನ್ನು ಕೂಡ ಕಾಣಬಹುದು. ಏನು ಒಂದು ಇಸ್ಲಾಮಿನ ದಾಳಿ ಆಯಿತು, ಆ ದಾಳಿಯ ವೇಳೆಯಲ್ಲಿ ವಾಯವ್ಯ ಭಾರತದಲ್ಲಿ ಏನೊಂದು ಪ್ರತಿರೋಧ ಇತ್ತು, ಇದನ್ನು ನಾವು ಗಮನಿಸಿದ್ರೆ ಆಶ್ಚರ್ಯ ಆಗುತ್ತೆ. 570 ವರ್ಷಗಳ ಕಾಲ ಅವರು ತಡೆ ಹಿಡಿದರು. ಅದಕ್ಕಿಂತ ಮೊದಲು ಏನೊಂದು ಅರಬ್ಬಿಂದ ದಾಳಿ ಪ್ರಾರಂಭ ಆಯಿತು. ಇವತ್ತಿನ ಇರಾನ್, ಇರಾಕ್ ಆಗಲಿ ಎಲ್ಲದೂ ಕೂಡ ಬಹಳ ಬೇಗ ಅವರು ಸೋತು ಹೋದರು. ಪರ್ಷಿಯಾ ಸೋತು ಹೋಯಿತು. ಪರ್ಷಿಯಾ ಭಾರತದ ಮಿತ್ರ ರಾಷ್ಟ್ರ. ಆದರೆ ಇಸ್ಲಾಮಿನ ಕಾರಣಕ್ಕೆ ಇವತ್ತು ಪರ್ಷಿಯನ್ ಭಾಷೆ ಮತ್ತು ಎಲ್ಲದೂ ಕೂಡ ಭಾರತ ವಿರೋಧಿ ಒಂದು ಉದಾಹರಣೆಯಾಗಿ ಹೋಗಿದೆ. ಯಾವ ರೀತಿ ಹೋರಾಟ ಮಾಡಿದ್ರು ಅಂತ ಹೇಳಿದ್ರೆ ಅದನ್ನು ಗಮನಿಸ್ಬೋದು. ನಮ್ಮಲ್ಲಿ ಅನೈಕ್ಯತೆ ಇತ್ತು ಹಾಗೆ ಅಂತ ಹೇಳೋದುಂಟು, ಇರ್ಬೋದು. ಆದರೆ ಎಲ್ಲರೂ ಕೂಡ ಸಮೂಹ ಹೋರಾಟಕ್ಕೆ ಕೂಡ ಸಜ್ಜಾದರು. 570 ವರ್ಷಗಳ ಕಾಲ ಆ ರೀತಿ ಒಂದು ಪ್ರತಿರೋಧ ಇತ್ತು. ಅನೇಕ ಏನು ಪ್ರಾಂತ್ಯಗಳಿತ್ತು, ರಾಜ್ಯಗಳಿತ್ತು, ಅವರು
ಒಟ್ಟಾಗಿ ಹೋರಾಟವನ್ನು ಮಾಡಿದ್ರು. ನಾವು ಯಾವಾಗಲೇ ಹೊಡೆದಾಡಿರಲಿ, ಈ ರೀತಿ ಶತ್ರು ಬಂದಾಗ ನಾವು ಅದನ್ನು ಗಮನಿಸಬೇಕು, ಹೋರಾಟ ಮಾಡಬೇಕು ಅಂತ ಹೆಣ್ಣು ಮಕ್ಕಳು ತಮ್ಮ ಒಡವೆಗಳನ್ನು ಕೂಡ ಯುದ್ಧಕ್ಕೆ ಕೊಟ್ಟರು. ಇದು ಯಾವಾಗ 8-9ನೇ ಶತಮಾನದಲ್ಲಿ. ಭಾಳ ಅದ್ಭುತವಾದ್ದು. ಅನಂಗಪಾಲ, ಜೈಪಾಲ ಅಂತ ಅನೇಕ ರಾಜರು ಬರ್ತಾರೆ. ಅವರು ಇಡೀ ತಲೆಮಾರು ಅವರು ಯುದ್ಧವನ್ನು ಮಾಡ್ತಾರೆ, ಪ್ರತಿರೋಧವನ್ನು ತೋರಿಸ್ತಾರೆ. ನಮ್ಮ ಸುಳ್ಳು ಇತಿಹಾಸದಲ್ಲಿ ಮೊಘಲರ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ ಬರ್ತಾರೆ. ಅಷ್ಟ ಆಳಿದ್ರು, ಇಷ್ಟ ಆಳಿದ್ರು, ಹಾಗೆ ಹೀಗೆ ಅಂತ. ಆದರೆ 570 ವರ್ಷಗಳ ಸುದೀರ್ಘಾವಧಿನಲ್ಲಿ ಏನಾಯಿತು ಅದರ ಚಿತ್ರಣ ನಮ್ಮಲ್ಲಿಲ್ಲ. ಆ ಕಾರಣಕ್ಕೆ ಯಾವುದು ನಾವು ಇವತ್ತಿನ ಒಂದು ದೆಹಲಿ ಶಕ್ತಿ ಕೇಂದ್ರ ಇದೆ, ದೆಹಲಿಗೆ ಇಸ್ಲಾಮಿ ಇನ್ವೇಷನ್ಸ್, ಇಸ್ಲಾಮಿ ಆಡಳಿತ, ಇಸ್ಲಾಮಿ ಇದು ಬರೋದಕ್ಕೆ ಈ 570 ವರ್ಷಗಳ ಕಾಲ ಆಯಿತು. ಇದು ನಮ್ಮ ವೀರಭೂಮಿಯ ಲಕ್ಷಣ. ಹಾಗೆಯೇ ನಮ್ಮಲ್ಲಿ ಅನೇಕ ಜನ, ಕಾಶ್ಮೀರದಲ್ಲಿ ಲಲಿತಾದಿತ್ಯ ಇದ್ದ, ಇವತ್ತಿನ ಪೂರ್ವಾಂಚಲದಲ್ಲಿ ಅನೇಕ ಜನ ಹೋರಾಟ ಮಾಡಿದ್ರು. ಇಸ್ಲಾಮಿನ ಆಡಳಿತ, ಇಸ್ಲಾಮಿನ ಸೈನ್ಯ ಗೆಲ್ಲೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಬ್ರಿಟಿಷರು ಕೂಡ ತುಂಬ ಕಷ್ಟಪಡಬೇಕಾಯಿತು. ಎಲ್ಲಿ? ಪೂರ್ವಾಂಚಲದಲ್ಲಿ. ದಕ್ಷಿಣದಲ್ಲಿ ಕೂಡ ಅದ್ಭುತವಾದ ಸಾಮ್ರಾಜ್ಯ ಇತ್ತು. ವಿಜಯನಗರ ಸಾಮ್ರಾಜ್ಯ ಆಗಬಹುದು, ಚೋಳರಾಗಬಹುದು, ಪಾಂಡ್ಯನ್ಸ್ ಆಗಬಹುದು. ಈ ಥರದವರು ಸಾವಿರಾರು ವರ್ಷಗಳ ಕಾಲ ಆಡಳಿತ ಮಾಡಿದ್ದಾರೆ. ಹಾಗೆಯೇ ಯಾವುದನ್ನು ನಾವು ಆಗ್ನೇಯ ಭಾಗ ಅಂತ ಕರಿತೀವೋ ಅಲ್ಲಿ ಜಾವಾ, ಸುಮಾತ್ರ, ಇಂಡೋನೇಷ್ಯಾ, ಮಲೇಷ್ಯಾ, ಇವತ್ತಿನ ಬಾಲಿ ದ್ವೀಪ ಎಲ್ಲ ಕಡೆ ಭಾರತದ ಸಾಂಸ್ಕೃತಿಕ ಪ್ರಭಾವ ಇತ್ತು. ಯುದ್ಧಗಳು ಕೇವಲ ವಿನಾಶಕಾರಿ ಯುದ್ಧಗಳಲ್ಲ, ಆ ಯುದ್ಧಗಳು ಸಂಸ್ಕೃತಿಯನ್ನು ತಗೊಂಡು ಹೋದವು. ಇವತ್ತು ಕೂಡ ಕಾಂಬೋಡಿಯಾದಲ್ಲಿ ಏನೊಂದು ಅದ್ಭುತವಾದ ಅಂಗೋರ್ ವಾಟ್ ದೇವಾಲಯ ಇದೆ. ಅದು ನಮ್ಮ ಸಂಸ್ಕೃತಿಯ ಒಂದು ಪ್ರತಿನಿಧಿ ಅಂತ ತಿಳ್ಕೋಬಹುದು. ಬಹಳ ದೊಡ್ಡ ದೇವಾಲಯ. ಇದನ್ನು ಇಡೀ ಪ್ರಪಂಚದಲ್ಲಿ ಕೂಡ ನಾವು ನೋಡಬಹುದು. ಇಲ್ಲಿ ಮತ್ತೆ ಹೇಳೋದಾದರೆ ನಮಗೆ ಶತ್ರುಬೋಧೆ ಇರಲಿಲ್ಲ ಅನ್ನೋ ಕಾರಣಕ್ಕೆ ನಾವು ಸೋತ್ವಿ. ಪೃಥ್ವಿರಾಜನ ವಿಷಯ ನಮಗೆಲ್ಲ ಗೊತ್ತೇ ಇದೆ. ಅವನೇನು ಮಾಡಿದ, ಮೊದಲು 1 ಸರಿ, 2 ಸರಿ, 3 ಸರಿ ಆ ಘೋರಿ ಸೋತಾಗ ಅವನೇನು ಮಾಡಿದ, ಕ್ಷಮಿಸಿ ಅವನನ್ನು ಕಳಿಸ್ಕೊಟ್ಟ. ಕೆಲವೆಲ್ಲ ದಾಖಲೆಗಳನ್ನು ನಂಬೋದೇ ಕಷ್ಟ ಆಗುತ್ತೆ. ಸುರಕ್ಷಿತವಾಗಿ ಅವನು ಗಡಿಗಳನ್ನು ದಾಟಿ ಹೋಗೋದಕ್ಕೆ ಪೃಥ್ವಿರಾಜ ಅವಕಾಶ ಮಾಡಿಕೊಟ್ಟ. ಯಾರಿಗೆ? ಸೋತ ಘೋರಿಗೆ. ಅದೇ ಘೋರಿ ಗೆದ್ದಾಗ ಪೃಥ್ವಿರಾಜನ ಕಣ್ಣುಗಳನ್ನು ತೆಗೆಸ್ತಾ ಮಾಡಬಾರ್ದನ್ನು ಮಾಡ್ದ. ಅದನ್ನು ಹೇಳೋದೇ ಕಷ್ಟ ಆಗುತ್ತೆ. ಅಂದರೆ ಶತ್ರುವಿಗೆ ಕ್ಷಮಾದಾನ ಮಾಡಿದ್ದು ತಪ್ಪಾಯಿತು. ಇದೇ ರೀತಿ ನಾವು ಅನೇಕ ಉದಾಹರಣೆಗಳು ಕೂಡ ನೋಡ್ಬೋದು. ಯಾವ ರೀತಿ ಅಕ್ಬರನ ಮೇಲೆ ದುರ್ಗಾದೇವಿ ಗೆದ್ದಲು, ಅವನನ್ನು ಕೊಂದೇ ಹಾಕ್ಬೋದಾಗಿತ್ತು, ಕೊಲ್ಲಲಿಲ್ಲ. ಈ ರೀತಿಯ ಕ್ಷಮಾಗುಣ ಅದು ಶತ್ರುಬೋಧೆ ಇಲ್ಲದ ಕಾರಣ ನಮ್ಮ ದೇಶಕ್ಕೆ, ನಮ್ಮ ಸಂಸ್ಕೃತಿಗೆ ಅಪಾಯವನ್ನು ತಂತು. ಸ್ವಾತಂತ್ರ್ಯ ಬಹಳ ಅದ್ಭುತವಾದ್ದು ಹಾಗೆ ಅಂತ ನಮಗೇನನ್ಸುತ್ತೆ. ಏನೊಂದು ಮುಘಲ್ ಸಾಮ್ರಾಜ್ಯ ಇತ್ತು, ಇಸ್ಲಾಮಿ ಸಾಮ್ರಾಜ್ಯ ಇತ್ತು, ಅದರ ನಂತರ ಬ್ರಿಟಿಷರು ಬಂದರು. ಬ್ರಿಟಿಷರು ಹೋಗಿದ್ದು ಹೇಗೆ ಅಂತ, ಬ್ರಿಟಿಷರ ಬಹುಪಾಲು ಏನೊಂದು ಆಡಳಿತ ಏನಿತ್ತು ಇದ್ರ ಬಗ್ಗೆ ಸಕಾರಾತ್ಮಕವಾಗಿ ನಾವು ಅನೇಕ ಸಂಗತಿಗಳನ್ನು ನಮ್ಮ ಪಠ್ಯಪುಸ್ತಕಗಳಲ್ಲಿ ನೋಡ್ತೀವಿ. ಕಳೆದ 200-250 ವರ್ಷಗಳಲ್ಲಿ ಏನೊಂದು ಮುದ್ರಣ ತಂತ್ರಜ್ಞಾನ ಇದೆ, ಅದು ಬಂದಿದೆ. ಆಗ ಹೆಚ್ಚು ಗ್ರಂಥಗಳು, ಪುಸ್ತಕಗಳು ಬಂತು. ಆ ಕಾರಣಕ್ಕೋಸ್ಕರವಾಗಿ ಅವರೇನು ಬರೆದಿಟ್ರೋ ಅದನ್ನೇ ನಾವು ನಿಜ ಅಂತ ತಿಳ್ಕೊಂಡಿದ್ದೀವಿ. ಆದರೆ ನಾವು ಗಮನಿಸಬೇಕಾದ್ದು ಅಂತ ಹೇಳಿದ್ರೆ, ಕಳೆದ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ನಮ್ಮಲ್ಲಿ ಬಹಳ ಒಳ್ಳೆಯ ವ್ಯವಸ್ಥೆ ಇತ್ತು, ಅದ್ಭುತವಾದ ಶಿಕ್ಷಣ ಇತ್ತು, ಅದ್ಭುತವಾದ ಉದ್ಯಮಗಳಿದ್ವು, ಅದ್ಭುತವಾದ ಕೃಷಿ ವ್ಯವಸ್ಥೆ ಇತ್ತು. ಕೃಷಿ ವ್ಯವಸ್ಥೆ ಏನಿದೆ ಅದು ಎಲ್ಲದಕ್ಕೂ ಕೂಡ ಮೂಲ, ಎಲ್ಲದರ ಜೀವಾಳ. ಅದು ನಮ್ಮಲ್ಲಿ ನದಿಗಳ ಒಂದು ಕಾರಣಕ್ಕೆ ಆ ನದಿಗಳಲ್ಲಿ ಕಾಲುವೆಗಳನ್ನು ಮಾಡಿಕೊಂಡು ಅದ್ಭುತವಾದ ಕೃಷಿ ತೆಗಿತಾ ಇದ್ರು. 1800 ಒಂದು ಚಿತ್ರಣ ಇದೆ. ಇದನ್ನು ಕೂಡ ನನ್ನ ಒಂದು ಕೃತಿ ಏನಿದೆ ಮತ್ತೆ ಆ ಸಮೃದ್ಧಿಯೆಡೆಗೆ ಈ ವಿವರಗಳನ್ನು ನಾನು ಕೊಟ್ಟಿದ್ದೀನಿ. ನಮ್ಮಲ್ಲಿ ಏನಾಯಿತು, ನಳಂದಾದಲ್ಲಿ ಯಾವ ರೀತಿ 90 ಲಕ್ಷ ಗ್ರಂಥಗಳನ್ನು ನಮ್ಮಲ್ಲಿ ಸುಟ್ಟು ಹಾಕಿದ್ರು ನಾವು ಗಮನಿಸಿದ್ದೀವಿ, ನೋಡಿದ್ದೀವಿ, ಕೇಳಿರ್ತೀವಿ. ಇದು ಇಸ್ಲಾಮಿನ ದಾಳಿಕೋರರೇ ಬರೆದಿಟ್ಟಿರ್ತಕ್ಕಂಥ ಇತಿಹಾಸ. ಇಸ್ಲಾಂ ಹೇಳೋದೇ ಅದನ್ನು, ಇಸ್ಲಾಂ ಬಿಟ್ಟು ಬೇರೆ ಯಾವುದು ಕೂಡ ಇರಬಾರ್ದು ಹಾಗೆ ಅಂತ.
ವಿಗ್ರಹಾರಾಧನೆ ಇರಬಾರ್ದು, ಸಂಗೀತ ಇರಬಾರ್ದು, ಸಾಹಿತ್ಯ ಇರಬಾರ್ದು, ಶಿಲ್ಪಕಲೆ ಮೊದಲೇ ಇರಬಾರ್ದು ಅಂತ. ಯಾವುದು ನಮ್ಮ ಭಾರತೀಯ ಸಂಸ್ಕೃತಿಯ ವಿಶೇಷನೋ ಅದನ್ನೇ ನಾಶ ಮಾಡಿದ್ರು. ಹಾಗಾಗಿ ನಮ್ಮಲ್ಲಿ ಅನೇಕ ದಾಖಲೆಗಳು ನಮಗೆ ಸಿಕ್ಕೋದಿಲ್ಲ. ನೋಡಿ, ಚೀನಾ ಇದೆ, ಅದಕ್ಕೂ ಕೂಡ 5-6 ಸಾವಿರ ವರ್ಷಗಳ ಇತಿಹಾಸ ಇದೆ. ಚೀನಾ ನಮಗೆ ಅನೇಕ ಸಾವಿರ ವರ್ಷಗಳಿಂದ ಮಿತ್ರ ರಾಷ್ಟ್ರ ಆಗಿತ್ತು. ಇವಾಗ ಕೇಳಿದ್ರೆ ವಿಚಿತ್ರ ಅಂತ ಅನಿಸುತ್ತೆ, ಎಲ್ಲಿಯಾದರೂ ಉಂಟೆ ಅಂತ. ಸುಮಾರು 100 ವರ್ಷಗಳ ಹಿಂದೆ ಚೀನಾದ ರಾಯಭಾರಿ ಅಮೆರಿಕಾದಲ್ಲಿ ಏನಿದ್ದ, ಅವನು ಅನೇಕ ಸಂಗತಿಗಳನ್ನು ಬರೆದಿದ್ದಾನೆ. ಅವನು ಹೇಳಿದಾನೆ, ಭಾರತ ಚೀನಾವನ್ನು ಸಾವಿರಾರು ವರ್ಷಗಳ ಕಾಲ ಆಳಿದೆ ಅಂತ ಹೇಳಿದರೆ ಸಾಂಸ್ಕೃತಿಕ ಪ್ರಭಾವ ಇದೆ ಅಂತ ಅರ್ಥ, ಬೇರೆ ಏನೂ ಅಲ್ಲ. ನಮ್ಮಲ್ಲಿ 5ನೇ ಶತಮಾನದಲ್ಲಿ ಬಂದ ಫಹಿಯಾನ್ ಇರ್ಬೋದು, 7ನೇ ಶತಮಾನದಲ್ಲಿ ಬಂದ ಯುವಾನ್ ಚ್ವಾಂಗ್ ಅಂತ ಹೇಳ್ತಾರೆ, ಸರಿಯಾದ ಒಂದು ಉಚ್ಚಾರಣೆ ಯುವಾನ್ ಚ್ವಾಂಗ್ ಅಂತ. ಅವರೆಲ್ಲರೂ ಕೂಡ ಇಲ್ಲಿನ ಜ್ಞಾನ ಸಂಪತ್ತನ್ನು ತಗೊಂಡು ಹೋದರು, ತುಂಬ ಕಷ್ಟಪಟ್ಟರು. ಅದೇ ರೀತಿ ಅವರಿಬ್ಬರಷ್ಟೇ ಅಲ್ಲ, 5 ಮತ್ತು 7ನೇ ಶತಮಾನಗಳಲ್ಲಿ ಅನೇಕ ತಂಡಗಳು ಕೂಡ ಹೋಯಿತು. ಇಲ್ಲಿನ ನಮ್ಮ ಸಂಸ್ಕೃತ ಮತ್ತು ಬೇರೆ ಭಾಷೆಗಳ ವಿದ್ವಾಂಸರು ಕೂಡ ಹೋದರು. ಅದೆಲ್ಲದನ್ನು ಕೂಡ ಚೀನಾ ಭಾಷೆಗೆ, ಮಂದಾರಿನ್ ಮತ್ತು ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಮಾಡಿದ್ರು. ಅನೇಕ ವರ್ಷಗಳ ಕಾಲ ಅಲ್ಲಿದ್ದರು. ಹಾಗಾಗಿ ಚೀನಾದ ಮೇಲೆ ಭಾರತದ ಪ್ರಭಾವ ಜಾಸ್ತಿ. ಇವತ್ತು ಚೀನಾ ನಮಗೆ ಯಾಕೆ ಶತ್ರು ರಾಷ್ಟ್ರ ಆಗಿದೆ, ಯಾಕೆ ಭಾರತದ ಮೇಲೆ ಯಾವುದೋ ಆಕ್ರಮಣ ಮಾಡೋದು ಒಂದೇ ಅಲ್ಲ, ಇವತ್ತಿಗೂ ಕೂಡ ಆ ರೀತಿಯ ಒಂದು ದ್ವೇಷವನ್ನು ಸಾಧಿಸುತ್ತೆ ಅಂತ ಹೇಳಿದ್ರೆ ಚೀನಾದ ಪರಂಪರೆ ಅಲ್ಲ, ಅದು ಕಮ್ಯುನಿಸಮ್ ಕಾರಣಕ್ಕೆ ಆ ರೀತಿ ಆಗಿರುವಂಥದ್ದು. ಇದನ್ನು ನಾವು ಗಮನಿಸಬೇಕಾಗತ್ತೆ. ನಮ್ಮ ಪರಂಪರೆಯಲ್ಲಿ ಅನೇಕ ದಾಖಲೆಗಳು ನಮಗೆ ಸಿಕ್ಕೋದಿಲ್ಲ. 1800 ಅವಧಿನಲ್ಲಿ ಕೆಲವರು ವಿದೇಶಿ ಪ್ರವಾಸಿಗಳು ಬಂದಿದ್ದರು. ಆ ಪ್ರವಾಸಿಗಳು ಬಂದಿದ್ದ ಅನೇಕ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಒಬ್ಬ ಐರ್ಲೆಂಡನೊಬ್ಬ, ಇನ್ನೊಬ್ಬ ಫ್ರೆಂಚ್ ಒಬ್ಬ, ಅವರಿಬ್ಬರು ಅನೇಕ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಅದರ ಅನುವಾದವನ್ನು ಕೂಡ ನಾನು ಅದನ್ನು ಕೊಟ್ಟಿದ್ದೀನಿ. ಏನಿದೆ ಅದರಲ್ಲಿ? ಭಾರತದ ಕೃಷಿ ಹೇಗಿತ್ತು 1800 ಟೈಮಲ್ಲಿ. ಆಶ್ಚರ್ಯ ಆಗುತ್ತೆ. ಕೇರಳ ಆಗ್ಬಹುದು, ಪಂಜಾಬ್ ಆಗ್ಬಹುದು, ಗುಜರಾತ್ ಆಗ್ಬಹುದು, ಎಲ್ಲ ಕಡೆ ಅವನು ಭೇಟಿ ಮಾಡಿ ಬರೆದಿದ್ದಾನೆ. ಇಲ್ಲಿ ವರ್ಷಕ್ಕೆ 2-3 ಬೆಳೆಗಳನ್ನು ತೆಗೆಯುತ್ತಾರೆ. ಅತ್ಯಂತ ಸಮೃದ್ಧವಾದ ಒಂದು ಕೃಷಿ ಇದೆ. ಜನಗಳಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಆಹಾರ ಸಿಕ್ಕುತ್ತೆ. ಜನಗಳೆಲ್ಲರೂ ಕೂಡ ಆರೋಗ್ಯವಾಗಿದ್ದಾರೆ. ಇದು ಯಾರು ಬರೆದಿಟ್ಟಿರೋಂಥದ್ದು? ವಿದೇಶಿ ಪ್ರವಾಸಿಗಳು. ಅಂದರೆ 1800ರವರೆಗೆ ನಮ್ಮಲ್ಲಿ ಸಮೃದ್ಧವಾದ ಕೃಷಿ ಇತ್ತು. ಹಾಗಾಗಿ ಸಮೃದ್ಧವಾದ ಆರ್ಥಿಕ ವ್ಯವಸ್ಥೆ ಕೂಡ ಇತ್ತು. ಹಾಗಾಗಿ ಕಲೆ, ಸಾಹಿತ್ಯ ಎಲ್ಲದೂ ಕೂಡ ಇತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಬ್ರಿಟಿಷರು ಏನು ಮಾಡಿದ್ರು ನಮಗೆಲ್ಲ ಗೊತ್ತೇ ಇದೆ. ವ್ಯಾಪಾರಕ್ಕೋಸ್ಕರ ಅವರು ಬಂದರು ಹಾಗೆ ಅಂತ. ಆದರೆ ಎಲ್ರಿಗಿಂತ ಹೆಚ್ಚಿನ ಒಂದು ನಾಶವನ್ನು ಮಾಡಿದ್ದು ಬ್ರಿಟಿಷರು. ಅವರು ನಮ್ಮ ಕೃಷಿಯನ್ನು ನಾಶ ಮಾಡಿದ್ರು, ಉದ್ಯಮಗಳನ್ನು ನಾಶ ಮಾಡಿದ್ರು, ಶಿಕ್ಷಣ ಕ್ಷೇತ್ರವನ್ನು ನಾಶ ಮಾಡಿದ್ರು. ಹಾಗಾಗಿ ನಾವು ನಮ್ಮ ಪರಂಪರೆಯನ್ನು ಸರಿಯಾಗಿ ತಿಳ್ಕೊಂಡಿಲ್ಲ. ಇವತ್ತು ಕೂಡ ಅದು ಸರಿ ಹೋಗಿಲ್ಲ. ಇವತ್ತು ನಮ್ಮ ಪಠ್ಯಕ್ರಮದಲ್ಲಿರುವಂಥದ್ದು ಬಹಳ ಹೆಚ್ಚು ಭಾಗ ಅನೃತನೇ ಇದೆ. ಆ ಬ್ರಿಟಿಷರ ಕಾರಣಕ್ಕೆ ಏನಾಯಿತು, ಇಷ್ಟು ಒಂದು ನಮಗೆ ಅಜ್ಞಾನ ನಮ್ಮ ತಲೆ ಮೇಲೆ ಕೂತು ಬಿಡುತ್ತೆ. ನಮಗೆ ನಮ್ಮ ಪರಂಪರೆ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿಲ್ಲ. ನಮಗೆ ಅದ್ಭುತವಾದ ಕೃಷಿ ಇತ್ತು, ಅದೇ ರೀತಿ ಲಕ್ಷಾಂತರ ಗುರುಕುಲಗಳಿದ್ವು. ಇದನ್ನು ಗಮನಿಸಬೇಕಾಗತ್ತೆ. ಆಗ ಎಲ್ಲ ಸಮುದಾಯಗಳಿಗೆ ಸೇರಿದವರು ಕೂಡ ನಮ್ಮಲ್ಲಿ ವಿದ್ಯಾಭ್ಯಾಸನೂ ಮಾಡ್ತಾಯಿದ್ರು, ಶಿಕ್ಷಕರು ಆಗಿದ್ದರು. ಧರ್ಮಪಾಲ್ ಅಂತ ಒಬ್ಬರಿದ್ದರು. ಭಾಳ ಅದ್ಭುತವಾದ ಒಂದು ಕೃತಿಯನ್ನು ಬರೆದಿದ್ದಾರೆ. ಏನದು? ಬ್ಯೂಟಿಫುಲ್ ಟ್ರೀ ಅಂತ. ನಮ್ಮ ವಾಯ್ಸ್ ಆಫ್ ಇಂಡಿಯಾ ಕೃತಿಗಳೇನಿದೆ ಸೀತಾರಾಮ್ ಗೋಯಲ್ ಅವರದ್ದು, ಆ ಸೀತಾರಾಮ್ ಗೋಯಲ್ ಅವರೇ ಈ ಧರ್ಮಪಾಲ್ ಅವರ ಬ್ಯೂಟಿಫುಲ್ ಟ್ರೀ ಕೃತಿಯನ್ನು ಅವರು ಕನ್ನಡದಲ್ಲಿ ಪ್ರಕಟಿಸಿದ್ದಾರೆ. ಅದ್ಭುತವಾದ ಡಾಕ್ಯುಮೆಂಟ್ ಅದು. ಏನು ಮಾಡಿದ್ರು ಧರ್ಮಪಾಲ್ ಅವರು? ಈ ದಾಖಲೆಗಳನ್ನು ನೋಡಿದ್ರು. ಆ ದಾಖಲೆಗಳ ಒಂದು ಕ್ರೋಢೀಕರಣ ಮಾಡಿದ್ದಾರೆ. ಅನೇಕ ಕೋಷ್ಟಕಗಳನ್ನು, ಟೇಬಲ್ಸ್ ಕೊಟ್ಟಿದ್ದಾರೆ. ಭಾರತೀಯ ಶಿಕ್ಷಣ ವ್ಯವಸ್ಥೆ, ಗುರುಕುಲಗಳ ವ್ಯವಸ್ಥೆ ಹೇಗಿತ್ತು ಅಂತ 1800, 1820, 1830 ಈ ಅವಧಿನಲ್ಲಿದ್ದ ಸಾವಿರಾರು ಶಾಲೆಗಳ ವಿವರಗಳಿದೆ.
ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ಕಮ್ಯುನಿಸ್ಟ್ ಯಾವ ರೀತಿ ನಮಗೆ ಕಳೆದ 50, 60, 70 ವರ್ಷಗಳಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮಲ್ಲಿ 5000 ವರ್ಷಗಳಿಂದ ಶಿಕ್ಷಣಕ್ಕೆ ಅವಕಾಶ ಇರಲಿಲ್ಲ. ಯಾವುದೋ ಒಂದು ಸಮುದಾಯವನ್ನು ಬಿಟ್ಟು ಬೇರೆಯವರಿಗೆ ಅವಕಾಶ ಇರಲಿಲ್ಲ, ಜಾತಿಗಳಿಗೆ ಅವಕಾಶ ಇರಲಿಲ್ಲ, ಹೆಣ್ಣುಮಕ್ಕಳಿಗೆ ಈ ಥರ ಅವಕಾಶ ಇರಲಿಲ್ಲ ಅಂತ ಅನ್ನೋ ಒಂದು ಮಿಥ್ಯೆಯನ್ನು ನಮ್ಮ ತಲೆಯಲ್ಲಿ ತುಂಬಿದ್ದಾರೆ. ಆದರೆ ಧರ್ಮಪಾಲ್ ಅವರ ಬ್ಯೂಟಿಫುಲ್ ಟ್ರೀ ನಮಗೆ ಅದ್ಭುತವಾಗಿ ಹೇಳುತ್ತೆ, ಎಲ್ಲ ಸಮುದಾಯಗಳಿಗೆ ಸೇರಿದವರು ಕೂಡ ಶಿಕ್ಷಕರು ಆಗಿದ್ದರು ಮತ್ತು ವಿದ್ಯಾರ್ಥಿಗಳು ಆಗಿದ್ದರು, ವಿದ್ಯಾರ್ಥಿನಿಯರು ಇದ್ದರು. ವಿಚಿತ್ರ ನೋಡಿ, 1800 ಅಂತ ಹೇಳಿದ್ರೆ 19ನೇ ಶತಮಾನದ ಪ್ರಾರಂಭದಲ್ಲಿ ಈ ವಿವರಗಳಲ್ಲಿ ಆಶ್ಚರ್ಯ ಆಗುತ್ತೆ. ಹೆಣ್ಮಕ್ಳು ಇದ್ದರು, ಅದೇ ರೀತಿ ಮುಸಲ್ಮಾನರ ಏನು ವಿದ್ಯಾಭ್ಯಾಸ ಮಾಡ್ತಾಯಿದ್ರು ಅದರ ವಿವರಗಳು ಕೂಡ ಇದೆ. ಇವತ್ತು ಯಾವುದನ್ನು ನಾವು ಪರಿಶಿಷ್ಟ ವರ್ಗ ಅಂತ ಹೇಳ್ತೀವೋ, OBC ಅಂತ ಹೇಳ್ತೀವೋ, ಅದಕ್ಕೆ ಸೇರಿದ ಅನೇಕ ಸಮುದಾಯಗಳು ಕೂಡ ಶಿಕ್ಷಕರೂ ಆಗಿದ್ದರು, ಹಾಗೆಯೇ ವಿದ್ಯಾರ್ಥಿಗಳು ಆಗಿದ್ದರು. ಸರಳವಾಗಿ ಹೇಳೋದಾದರೆ, ಏನೊಂದು ಬ್ಯೂಟಿಫುಲ್ ಟ್ರೀ ಕೃತಿ ಇದೆ, ಅದನ್ನು ಓದಿದ್ರೆ 150 ಕೋಟಿ ಜನ ನಾವೇನಿದ್ದೀವಿ, ನಮ್ಮ ವರ್ತಮಾನ ಮತ್ತು ಭವಿಷ್ಯಗಳು ಬದಲಾಗುತ್ತವೆ. ಸ್ವಾತಂತ್ರ್ಯ ಹೋರಾಟದ ಹೇಳೋದಾದರೆ, ಈ ಬ್ರಿಟಿಷರು ಹೋಗಿದ್ದು ಸ್ವಾತಂತ್ರ್ಯ ಹೋರಾಟದಿಂದ ಹೊರತು ಅವರಾಗಿ ಹೋಗಿದ್ದಲ್ಲ. ಈ ಸ್ವಾತಂತ್ರ್ಯ ಹೋರಾಟದ ವಿಶೇಷ ಏನು? 1857 ಹೋರಾಟವನ್ನೇ ನಾವು ಗಮನಿಸಬಹುದು. ಏನದು? ಅದು ಜನರೇ ಮಾಡಿದ ಹೋರಾಟ. ಅದು ಒಬ್ಬ ರಾಜ, ಒಬ್ಬ ಸುಲ್ತಾನ ನಡೆಸಿದ ಹೋರಾಟ ಅಲ್ಲ, ಜನರೇ ಅದನ್ನು ಹೋರಾಟ ಮಾಡಿದ್ದು. ಇದು ಕೂಡ ಸಾವರ್ಕರ್ ಆಗಲಿ ಅವರಲ್ಲಾಗಲಿ ಇದರ ಮೂಲ ದಾಖಲೆಗಳನ್ನು ನಮಗೆ ಕೊಟ್ಟಿದ್ದಾರೆ, ಯಾವ ರೀತಿ ಹೋರಾಟ ನಡೆಯಿತು ಅಂತ. ಇದನ್ನು ಮೊದಲನೇ ಸ್ವಾತಂತ್ರ್ಯ ಹೋರಾಟ ಅಂತ ಕೂಡ ಹೇಳೋದುಂಟು. ಇದು ಕೂಡ ನಾವೆಲ್ಲ ಕೇಳಿರ್ತೀವಿ. ಇಲ್ಲಿ ಇನ್ನೂ ಒಂದನ್ನು ಗಮನಿಸ್ಬೇಕು ನಾವು. ಈ 1857 ಹೋರಾಟ ಏನಿದೆ, ಈ ಹೋರಾಟಕ್ಕೆ ಸ್ಫೂರ್ತಿ ಯಾವುದು? ಇದು ನಾನು ನಿಮಗೆ ಹೇಳೋವಂಥ ಅದ್ಭುತವಾದ್ದು. 18ನೇ ಶತಮಾನದಲ್ಲಿ ಕೊನೆಯ ಭಾಗದಲ್ಲಿ 1770, 80, 90 ಈ ಒಂದು ಭಾಗದಲ್ಲಿ ನಾಗಾ ಸಾಧುಗಳು ಅದ್ಭುತವಾದ ಹೋರಾಟವನ್ನು ಮಾಡಿದರು. ನಮ್ಮಲ್ಲಿ ಏನು ಅಂತ ಹೇಳಿದ್ರೆ, ನಮ್ಮೆಲ್ಲರಿಗೂ ಕೂಡ ನಮ್ಮ ಪರಂಪರೆ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಮಠಾಧೀಶರು ಬೇರೆ, ಸನ್ಯಾಸಿಗಳು ಬೇರೆ, ಸಾಧುಗಳು ಬೇರೆ, ವಿರಕ್ತರು ಬೇರೆ, ಜಂಗಮರು ಬೇರೆ, ಎಲ್ಲದೂ ಬೇರೆ ಬೇರೆ ಇದೆ. ಎಲ್ಲದನ್ನು ಕೂಡ ನಾವು ಒಂದೇ ಅಂತನೋ ಒಂದು ಅಪಕಲ್ಪನೆಯಲ್ಲಿ ಇರ್ತೀವಿ. ಆದರೆ ಆ ನಾಗಾ ಸಾಧುಗಳೇನಿದ್ದಾರೆ, ಅವರು ಹೋರಾಟವನ್ನು ಮಾಡಿದ್ರು, ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದ್ರು. ಬ್ರಿಟಿಷರ ಹತ್ರ ಬಂದೂಕುಗಳಿತ್ತು, ಫಿರಂಗಿಗಳಿತ್ತು, ಆದರೆ ಇವರು ಬಿಲ್ಲು ಬಾಣಗಳಿಂದ ಹೋರಾಟ ಮಾಡಿದ್ರು. ಎಂಥ ಅದ್ಭುತವಾದ ಹೋರಾಟ ಅಂತ ಹೇಳಿದರೆ, ಅತ್ಯಂತ ಶಿಸ್ತಿನ ಏನೊಂದು ಬ್ರಿಟಿಷರ ಒಂದು ಸೈನ್ಯ ಏನಿತ್ತು, ಆ ಸೈನ್ಯ ಕೂಡ ಅನೇಕ ಬಾರಿ ಸೋಲಬೇಕಾಯಿತು, ಮುಖಭಂಗ ಆಯಿತು. ಇದನ್ನು ನಮ್ಮ ಇತಿಹಾಸದಲ್ಲಿ ಈಗ ಅಂದರೆ ಪಠ್ಯಪುಸ್ತಕಗಳು ಇಲ್ಲದಲ್ಲಿ ಇದ್ದರೆ ಏನಂತೆ, ನಮ್ಮಲ್ಲಿ ಸನ್ಯಾಸಿ ಆಂದೋಲನ ಅಂತ ಕರೆಯುವಂಥದ್ದುಂಟು. 18ನೇ ಶತಮಾನದ ಕೊನೆ ಭಾಗ ನಾಗಾ ಸನ್ಯಾಸಿಗಳು ಮತ್ತು ಬೇರೆ ಸನ್ಯಾಸಿಗಳು ಬ್ರಿಟಿಷರ ವಿರುದ್ಧ ಅದ್ಭುತವಾದ ಹೋರಾಟವನ್ನು ಮಾಡಿದ್ರು. ಯಾವ ರಾಜ, ಯಾವ ಬಾದಶಾಹ, ಸುಲ್ತಾನ ಅಲ್ಲ, ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು. ಈ ವಿವರಗಳನ್ನು ಕಥೆಯ ರೂಪದಲ್ಲಿ ಬಂಕಿಂಚಂದ್ರ ಚಟರ್ಜಿ ಅವರು ಕೊಟ್ಟಿದ್ದಾರೆ. ಅವರ ಆನಂದ ಮಠ ಅನ್ನೋ ಕೃತಿನಲ್ಲಿ ನಮಗೆಲ್ಲ ಗೊತ್ತೇ ಇದೆ. ಆನಂದ ಮಠ ಕೃತಿನಲ್ಲೇ ಈ ಒಂದೇ ಮಾತರಂ ಇರೋವಂಥದ್ದು ಹಾಗೆ ಅಂತ. ಆ ನಾಗಾ ಸನ್ಯಾಸಿಗಳು ಎಷ್ಟು ಅದ್ಭುತವಾದ ಹೋರಾಟ ಮಾಡಿದ್ರು ಅಂತ ಹೇಳಿದ್ರೆ, 100 ವರ್ಷಗಳ ಕಾಲ ಆ ಒಂದು ಪ್ರಭಾವ ಇತ್ತು. 1857 ಒಂದು ಯುದ್ಧ ಏನಾಯಿತು, ಆ ಯುದ್ಧದಲ್ಲಿ ಕೂಡ ಅದ್ಭುತವಾಗಿ ಕೆಲಸ ಮಾಡಿದ್ರು. ಆಗ ಬರಹ ಇಲ್ಲದೆ ಇದ್ದರೂ ಕೂಡ ರೊಟ್ಟಿಗಳಲ್ಲಿ, ಚಪಾತಿಗಳಲ್ಲಿ ಯಾವ ರೀತಿ ಸಂದೇಶವನ್ನು ಕಳಿಸ್ತಾ ಇದ್ರು ಹಾಗೆ ಅಂತ. ಈ ಕಥೆಗಳನ್ನು, ಕಥೆ ಅಂತ ಹೇಳಿದ್ರೆ ನಿಜ ವಿವರಗಳನ್ನೇ ಕೇಳಿದಾಗ ಆಶ್ಚರ್ಯ ಆಗುತ್ತೆ, ಇಷ್ಟು ಚೆನ್ನಾಗಿ ಮಾಡಿದ್ರು ಹಾಗೆ ಅಂತ. ಬ್ರಿಟಿಷರು ನಮ್ಮ ಉದ್ಯಮಗಳನ್ನು, ಶಿಕ್ಷಣ ವ್ಯವಸ್ಥೆಯನ್ನು ಮತ್ತು ಕೃಷಿಯನ್ನು ನಾಶ ಮಾಡಿದ್ರು. ಹಾಗಾಗಿ ಅತ್ಯಂತ ಶ್ರೀಮಂತ ದೇಶ ಆಗಿದ್ದ ನಮ್ಮ ದೇಶ ಬಡ ದೇಶ ಆಯಿತು, ನಿರ್ಗತಿಕರ ದೇಶ ಆಯಿತು. ಯುರೋಪ್ನವ್ರ ಕಾರಣಕ್ಕೆ ನಮ್ಮಲ್ಲಿ ರೋಗಗಳು ಬಂತು. ಇದನ್ನು ಕೂಡ ನಾವು ನೆನ್ಪಿಟ್ಕೋಬೇಕು. ನಮ್ಮಲ್ಲಿ ಮೊದಲ ಆಸ್ಪತ್ರೆ ಬ್ರಿಟಿಷರಿಂದ, ಮೊದಲನೇ ಕಾಲೇಜು ಬ್ರಿಟಿಷರಿಂದ, ಮೊದಲನೇ ವಿಶ್ವವಿದ್ಯಾಲಯ ಬ್ರಿಟಿಷರಿಂದ, ಈ ರೀತಿ ಅನೇಕ ಅಬದ್ಧಗಳನ್ನು ಕೇಳ್ತೀವಿ, ಸುಳ್ಳು.
ಇಡೀ ವಿಶ್ವದಲ್ಲಿ ಮೊದಲನೇ ವಿಶ್ವವಿದ್ಯಾಲಯ 2500 ವರ್ಷಗಳ ಹಿಂದಿನ ತಕ್ಷಶಿಲೆ. ಅದೇ ರೀತಿ ನಳಂದ ಬಗ್ಗೆ ಕೂಡ ಕೇಳ್ತೀವಿ, ಕನಿಷ್ಠ 1500 ವರ್ಷಗಳ ಹಿಂದಿಂದು ಅಂತ. ನಮ್ಮ ಭಾರತೀಯ ರಾಜರು ಯಾವ ರೀತಿ ಅಂತ ಹೇಳಿದ್ರೆ, ಈ ರೀತಿಯ ವಿಶ್ವವಿದ್ಯಾಲಯಗಳಿಗೆ ನಾನು ಮೊದಲು ಅಂತ ಅಂದ್ಬಿಟ್ಟು ಅವರು ಸಹಾಯ ಮಾಡ್ತಾಯಿದ್ರು, ಆರ್ಥಿಕ ಸಹಾಯವನ್ನು ಮಾಡ್ತಾಯಿದ್ರು. ಹುಟ್ಟುವಳಿ ಬರೋ ಥರ ಅನೇಕ ಗ್ರಾಮಗಳ ಒಂದು ಹುಟ್ಟುವಳಿ ಬರೋ ಥರ ಮಾಡ್ತಾಯಿದ್ರು. ಅದ್ಭುತವಾದ ಪರಂಪರೆ ನಮ್ಮದು. ಆದರೆ ನಮಗೆ ಗೊತ್ತಾಗದೇ ಇದ್ದಿದ್ದೇನು ಅಂತ ಹೇಳಿದ್ರೆ, ಶತ್ರುಗಳನ್ನು ನಾವು ಅರ್ಥ ಮಾಡಿಕೊಳ್ಳಲಿಲ್ಲ. ಇಲ್ಲಿ ಆರ್ಯ ಸಮಾಜದ ದಯಾನಂದ ಸರಸ್ವತಿಗಳನ್ನು ಕೂಡ ನಾವು ನೆನಪು ಮಾಡ್ಕೋಬೇಕಾಗತ್ತೆ. ಅವ್ರದ್ದು ಬಹಳ ದೊಡ್ಡ ಕೊಡುಗೆ. ನಾವು ಸಾವಿರಾರು ವರ್ಷಗಳ ಕಾಲ ಇಷ್ಟೊಂದು ಒಳ್ಳೆಯ ಸೈನ್ಯ ಇದೆ, ಶಕ್ತಿ ಇದೆ, ಮತ್ತು ವೀರ ಯೋಧರ ಪರಂಪರೆ ಇದೆ, ಯಾಕೆ ಸೋತ್ವಿ ಅಂದಾಗ ಗೊತ್ತಾಗತ್ತೆ, ನಾವು ಶತ್ರುಗಳನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ನಾವು ಇಸ್ಲಾಮನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಕ್ರಿಶ್ಚಿಯಾನಿಟಿನೂ ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ. ನಮ್ಮ ವಿಜಯನಗರದ ಇತಿಹಾಸದಲ್ಲೇ ಗೊತ್ತಾಗುತ್ತೆ. ವಿಜಯನಗರದ ಇತಿಹಾಸ ಹೇಗಿತ್ತು, ಅಲ್ಲಿ ಸೈನ್ಯದ ಶಕ್ತಿ ಎಷ್ಟಿತ್ತು ಅಂತ. ಅದ್ಭುತ ಅದು. ಅಲ್ಲಿ ಹಳೆಯ ರಾಮರಾಯನ ಒಂದು ಕಥೆ ಬಂದ ಗೊತ್ತಾಗುತ್ತೆ. ಖುರಾನ್ನ ಒಂದು ಪ್ರತಿನ ಅವನ ಸಿಂಹಾಸನದ ಪಕ್ಕದಲ್ಲಿ ಇಟ್ಟಿದ್ದ. ಅಲ್ಲಿ ಯಾರನ್ನ ಒಂದು ತರಬೇತಿಗೋಸ್ಕರವಾಗಿ ಟರ್ಕಿಯಿಂದ ಕರೀತಾ ಇದ್ರು, ಅವರು ನಮಸ್ಕಾರ ಮಾಡೋದಕ್ಕೆ ಅವರು ಬರ್ತಾ ಇದ್ದವರೆಲ್ಲರೂ ಕೂಡ ಇಸ್ಲಾಮನ್ನು ಅನುಸರಿಸುವಂಥವ್ರು. ಹಾಗಾಗಿ ಅಲ್ಲಿ ಖುರಾನ್ ಇಟ್ಟಿದ್ದ ಅಂತ ಗೊತ್ತಾಗುತ್ತೆ. ಅಂದರೆ ಆ ಖುರಾನ್ ಗ್ರಂಥಕ್ಕೆ ಅಷ್ಟೊಂದು ಗೌರವವನ್ನು ಹಳೆಯ ರಾಮರಾಯ ಕೊಟ್ಟ. ಆ ಹಿಂದಿನ ಇದರಲ್ಲೂ ಕೂಡ ಗೊತ್ತಾಗುತ್ತೆ, ಅನೇಕ ಈ ವಿಜಯನಗರದ ಅರಸರು ಕೂಡ ಕೊಟ್ಟರು ಅಂತ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಯಾರೂ ಕೂಡ ಓದಿರಲಿಲ್ಲ. ಇವತ್ತು ತಾಜ್ ಮಹಲ್ನಿಂದ ಹಿಡಿದು ಅನೇಕ ಸಾವಿರ ನಮ್ಮ ಸ್ಮಾರಕಗಳ ಮೇಲೆ ಆ ಪರ್ಷಿಯನ್ ಒಂದು ಲಿಪಿಯ ಒಂದು ಫಲಕಗಳನ್ನು ಕಾಣ್ತೀವಿ. ಓದಕ್ಕೆ ಬರುತ್ತಾ? ಇಲ್ಲ. ಅರೇಬಿಕ್ ಕಲ್ತ್ವ ನಾವು? ಇಲ್ಲ. ಪರ್ಷಿಯನ್ ಲಿಪಿ ಕಲ್ತ್ವ? ಇಲ್ಲ. ಹಾಗಾಗಿ ಯಾವುದರ ಬಗ್ಗೆ ಕೂಡ ನಮಗೆ ಮಾಹಿತಿ ಇಲ್ಲದ ಹಾಗಾಗಿದೆ. ಇವರು ದಯಾನಂದ ಸರಸ್ವತಿಗಳು ಸ್ವತಃ ಅವರು ಹೀಬ್ರೂ ಕಲ್ತರು, ಅರೇಬಿಕ್ ಕಲ್ತರು, ಪರ್ಷಿಯನ್ ಭಾಷೆ ಕಲ್ತರು. ಸುಮಾರು 151 ವರ್ಷಗಳ ಹಿಂದೆ ಅವರು ಈ ಎಲ್ಲದನ್ನು ಕೂಡ ಒಂದು ಏನು ಸಂಶೋಧನೆ ಮಾಡಿದ್ರು, ಸಂಗ್ರಹ ಮಾಡಿದ್ರು. ಅದನ್ನು ಸತ್ಯಾರ್ಥ ಪ್ರಕಾಶ ಅನ್ನೋ ಒಂದು ಗ್ರಂಥದಲ್ಲಿ ಅವರು ಬರೆದರು. ಆಗ ನಮಗೆ ಜನಗಳಿಗೆ ಗೊತ್ತಾಯಿತು, ಓಹೋ, ಇದೇನಿದೆ ಯಾವು ಕೂಡ ಧರ್ಮಗಳಲ್ಲ, ಇವೆಲ್ಲದೂ ಕೂಡ ಪರಧರ್ಮ ನಾಶಕ ರಿಲಿಜನ್ನುಗಳು ಅಂತ ಗೊತ್ತಾಯಿತು. ಇಸ್ಲಾಂ ಏನು ಹೇಳುತ್ತೆ, ಖುರಾನ್ ಏನು ಹೇಳುತ್ತೆ, ಹದೀಸ್ ಏನು ಹೇಳುತ್ತೆ, ಬೈಬಲ್ ಏನು ಹೇಳುತ್ತೆ, ಇದು ನಮಗೆ ಅರ್ಥ ಆಗಿದ್ದು ನಮ್ಮ ಪರಂಪರೆಯಲ್ಲಿ ಸತ್ಯಾರ್ಥ ಪ್ರಕಾಶ ಗ್ರಂಥದಿಂದ, ಆಚಾರ್ಯ ದಯಾನಂದ ಸರಸ್ವತಿಗಳಿಂದ, ಮಹರ್ಷಿ ದಯಾನಂದರಿಂದ. ಇವತ್ತು ಕೂಡ ನಮ್ಮಲ್ಲಿ ಈ ಅರಿವಿಲ್ದಲೇ ಇರೋದನ್ನು ನೋಡ್ತೀವಿ. ನಮಗೆ ಗೊತ್ತಿಲ್ಲ, ಈಗಲೂ ಕೂಡ ಗೊತ್ತಿಲ್ಲ, ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಭಾರತದ ಪರವಾಗಿರೋ ರಾಜಕೀಯ ಪಕ್ಷಗಳು ಕಡಿಮೆ ಇರೋದು ಕೂಡ ನಮಗೆ ಗೊತ್ತಾಗುತ್ತೆ, ಯಾಕೆ ಹೇಗೆ ಅಂತ. ಸ್ವಾತಂತ್ರ್ಯ ಅನ್ನೋದು ಅದ್ಭುತವಾದ್ದು. ಏನೊಂದು ತುರ್ತು ಪರಿಸ್ಥಿತಿ ಬಂತು, ಆಗ ಹೋರಾಟ ಮಾಡಿದ್ದು ಕೂಡ ಸಾಮಾನ್ಯ ಜನ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅನೇಕ ಸಾವಿರ ವರ್ಷಗಳ ಸ್ವಾತಂತ್ರ್ಯ ಮತ್ತು ಈ ಜನತಂತ್ರ ಪ್ರಜಾಪ್ರಭುತ್ವ ಏನಿದೆ, ಎರಡರ ಮೌಲ್ಯಗಳು ನಮ್ಮ ಮಣ್ಣಿನಲ್ಲಿ ಇಲ್ಲದೇ ಇದ್ದರೆ ನಮ್ಮಲ್ಲಿ ಸ್ವಾತಂತ್ರ್ಯ ಬರ್ತಾ ಇರಲಿಲ್ಲ. ಬ್ರಿಟಿಷರು ಹೋಗಿದ್ದು ಅವರ ಒಂದು ತೊಂದರೆಗೆ, ಅಂದರೆ ಪೂರ್ತಿ ನಾಶ ಆಗಿಬಿಟ್ಟಿದ್ರು 2ನೇ ಮಹಾಯುದ್ಧದಲ್ಲಿ. ಆ ಕಾರಣಕ್ಕೆ ಅವರು ಹೋದರು. ಹಾಗಾಗಿ ನಮ್ಮ ಸ್ವಾತಂತ್ರ್ಯ ಹೋರಾಟವನ್ನು ನಾವು ಸರಿಯಾಗಿ ಗ್ರಹಿಸಬೇಕು. ಏನು ನಾಗಾ ಸಾಧುಗಳ ಸನ್ಯಾಸ ಆಂದೋಲನ ಇದೆ, ಅದನ್ನು ಅರ್ಥ ಮಾಡ್ಕೋಬೇಕು. 1857ರ ಹೋರಾಟ ಏನಿದೆ ಅದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ವಿಶೇಷವಾಗಿ 20ನೇ ಶತಮಾನದಲ್ಲಿ ಸುಭಾಷ್ ಚಂದ್ರ ಬೋಸ್ ಆಗಲಿ, ಸಾವರ್ಕರ್ ಆಗಲಿ ಯಾವ ರೀತಿ ಹೋರಾಟವನ್ನು ಮಾಡಿದ್ರು, ಯಾವ ರೀತಿ ಒಂದು ಪರಿಕಲ್ಪನೆಯನ್ನು ಕೊಟ್ಟರು, ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಅದನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ನಮಗೆ ಸ್ವಾತಂತ್ರ್ಯದ ಬೆಲೆ ಗೊತ್ತಾಗುತ್ತೆ. ಸರ್, ಇವಾಗ ಹೇಳಿದ್ರಿ ಸ್ವಾತಂತ್ರ್ಯ ಇತಿಹಾಸ ಅನ್ನೋದೇ ಒಂದು ಅದ್ಭುತ ಅಂತ ಹೇಳಿದ್ರೆ, ನಮ್ಮ ಸಂಸ್ಕೃತಿಲಿ ನಾವು ಹೆಣ್ಣಿಗೆ ಒಂದು ವಿಶೇಷವಾದ ಸ್ಥಾನ ಕೊಟ್ಟಿದ್ದೀವಿ. ಅವಳು ಕುಟುಂಬ ನಡೆಸೋದಾಗಿರ್ಬೋದು ಅಥವಾ ದೇಶವನ್ನು ಕಟ್ಟೋದ್ರಲ್ಲಾಗಿರ್ಬೋದು, ಅವಳ ಒಂದು ಸಾಧನೆ ಅದ್ಭುತ ಅಂತಲೇ ಹೇಳ್ಬೋದು. ಈ ಹೋರಾಟದಲ್ಲಿ ಅವಳ ಒಂದು ಪಾತ್ರ ಯಾವ ರೀತಿ ಇತ್ತು ಅನ್ನೋದನ್ನ ತಿಳಿಸ್ಕೊಡಿ ಸರ್. ನೋಡಿ, ನಮ್ಮ ಭಾರತೀಯ ಪರಂಪರೆಯಲ್ಲಿ ಹೆಣ್ಣುಮಕ್ಕಳ ಒಂದು ಕೊಡುಗೆ ಏನಿದೆ, ಯೋಗದಾನ ಏನಿದೆ,
ನಿಜವಾಗಲೂ ಕೂಡ ಅದ್ಭುತವಾದ್ದೇನೆ. ನಮ್ಮ ಕರ್ನಾಟಕವನ್ನೇ ತಗೊಳ್ಳಿ, ಭಾರತವನ್ನೇ ತಗೊಳ್ಳಿ, ಈ ರೀತಿ ವೀರ ಮಹಿಳೆಯರನ್ನ ನೋಡಬಹುದು. ನಮ್ಮಲ್ಲಿ ಅವರಿಗೆ ವಿದ್ಯಾಭ್ಯಾಸ ಇರಲಿಲ್ಲ ಅನ್ನುವಂಥದ್ದು ಸುಳ್ಳು ಅನ್ನೋದನ್ನು ಹೇಳಿದೆ. ಅದನ್ನು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಬೋದು, ಕೆಳದಿ ಚೆನ್ನಮ್ಮ ಆಗ್ಬೋದು. ಯಾಕೆ ಇವರಿಬ್ಬರು ಉದಾಹರಣೆ ಕೊಡ್ತೀನಿ ಅಂತ ಹೇಳಿದ್ರೆ, ನಮಗೆ ಗೊತ್ತಿರೋ ಅಂಥವ್ರು ಕರ್ನಾಟಕದವರು ಹಾಗೆ ಅಂತ. ಇವರಿಬ್ಬರು ಮೂಲತಃ ವ್ಯಾಪಾರಿಗಳ ಮಕ್ಕಳು. ಅಂದರೆ ಕ್ಷತ್ರಿಯ ಪರಂಪರೆ ಅವರದ್ದಲ್ಲ. ಆದರೆ ಒಂದು ಪರಿಸ್ಥಿತಿ ವಿಚಿತ್ರವಾಗಿದ್ದಾಗ, ವೈಪರೀತ್ಯಕ್ಕೆ ಹೋದಾಗ ಅವರು ರಾಣಿಯರಾದರು. ಅದ್ಭುತವಾದ ಆಡಳಿತವನ್ನು ಮಾಡಿದ್ರು. ಆ ರೀತಿಯ ಆಡಳಿತವನ್ನು ಮಾಡೋದಕ್ಕೆ ಶಿಕ್ಷಣ ಇರಲೇಬೇಕು ಅನ್ನೋದು ಗೊತ್ತಾಗುತ್ತೆ, ವೀರ ಪರಂಪರೆ ಇರಲೇಬೇಕು ಅನ್ನೋದು ಗೊತ್ತಾಗುತ್ತೆ. ಮತ್ತು ಯಾರಿಗೆ ಸ್ವತಃ ಸೈನ್ಯದ ಯುದ್ಧದ ಒಂದು ಪರಿಚಯ ಇರಲ್ವೋ ಅವ್ರು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಕೆಳದಿ ಚೆನ್ನಮ್ಮನ ಒಂದು ಆಡಳಿತದಲ್ಲಿ ಕೂಡ ನೋಡ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮನ ಹೋರಾಟದಲ್ಲಿ ಕೂಡ ನೋಡ್ಬೋದು. ಆ ಅನುಭವ ಅವರಿಗಿತ್ತು ಹಾಗೆ ಅಂತ. ಹಾಗೆಯೇ ರಾಣಿ ಹಬ್ಬಕ್ಕ ಪೋರ್ಚುಗೀಸರಿಗೆ ಯಾವ ರೀತಿ ಬುದ್ಧಿ ಕಲಿಸಿದ್ಲು, ಯಾವ ರೀತಿ ಒಂದು ಪ್ರತಿರೋಧವನ್ನು ತೋರಿದ್ಲು, ಅದನ್ನು ಕೂಡ ನಾವು ಗಮನಿಸಬಹುದು. ಇನ್ನೂ ಒಂದನ್ನು ಹೇಳ್ಬೋದು. ಇವತ್ತಿನ ನಮ್ಮ ಬೆಳಗಾವಿ ಜಿಲ್ಲೆ ಏನಿದೆ, ಅಲ್ಲಿ ಬೆಳವಡಿ ಅಂತ ಇದೆ. ಆ ಬೆಳವಡಿ ಮಲ್ಲಮ್ಮನ ಬಗ್ಗೆ ಕೂಡ ನಾವು ಕೇಳ್ತೀವಿ. ಅವಳು ಮರಾಠ ಸೈನ್ಯವನ್ನು ಕೂಡ ಎದುರಿಸಿದ್ಲು ಹಾಗೆ ಅಂತ. ಶಿವಾಜಿ ಮಹಾರಾಜರ ಸಮಕಾಲೀನಳು ಹಾಗೆ ಅಂತ. ಆದರೆ ಬಹಳ ಮುಖ್ಯವಾದ್ದೇನಲ್ಲಿ ಅಂತ ಹೇಳಿದ್ರೆ, ಬೆಳವಡಿ ಮಲ್ಲಮ್ಮಂದು ಒಂದು ಮಹಿಳಾ ಸೈನ್ಯ ಇತ್ತು. ಇಡೀ ಪ್ರಪಂಚದಲ್ಲಿ ಒಂದು ಮಹಿಳಾ ಸೈನ್ಯ ಇತ್ತು ಅನ್ನೋದಕ್ಕೆ ಎಲ್ಲೂ ಕೂಡ ಪುರಾವೆಗಳಿಲ್ಲ. ನಮ್ಮಲ್ಲಿ ಈ ಪ್ರಮೀಳ ರಾಜ್ಯ, ತ್ರಿಪುರ, ಮಣಿಪುರ ಅಲ್ಲಿ ಇದೆ ಅಂತ ಹೇಳಿದ್ರು ಕೂಡ ಅದು ಕಾವ್ಯದಲ್ಲಿರೋದ್ರಿಂದ ಇದ್ದಿರಬಹುದು. ಆದರೆ ಕಳೆದ 1000 ವರ್ಷಗಳ ಇತಿಹಾಸ ನೋಡಿದ್ರೆ, ಇಡೀ ಜಗತ್ತಿನ ಇತಿಹಾಸ ನೋಡಿದ್ರೆ, ಪರಿಣಾಮಕಾರಿಯಾದ ಪ್ರಭಾವಿಯಾದ ಒಂದು ಮಹಿಳಾ ಸೈನ್ಯ ಇದ್ದಿದ್ದು ಬೆಳವಡಿ ಮಲ್ಲಮ್ಮ. ಅದು ಆಲಂಕಾರಿಕ ಸೈನ್ಯ ಅಲ್ಲ, ಕೇವಲ ಒಂದು ಪಥಸಂಚಲನ ಮಾಡುವಂಥ ಒಂದು ಅಲ್ಲ. ಹೆಣ್ಣುಮಕ್ಕಳ ಒಂದು ದೈಹಿಕ ಒಂದು ಇದಕ್ಕೆ ಮತ್ತು ಅವರ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹೇಳೋದಾದರೆ, ಅವರು ಸೈನಿಕರಾಗಿದ್ದಾರೆ ಅಂತ ಹೇಳಿದ್ರೆ, ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರೆ ಅದ್ಭುತ. ಅದು ಆ ಪರಿಕಲ್ಪನೆನೇ ಯಾರಿಗೂ ಬಂದಿರಲಿಲ್ಲ ಅಂತ ನೋಡಿ. ಯಾವ ದೇಶಗಳಲ್ಲಿ ಕೂಡ 20ನೇ ಶತಮಾನದಲ್ಲಿ ಕೂಡ ಅನೇಕ ದೇಶಗಳಲ್ಲಿ ಮಹಿಳಾ ಸೈನ್ಯ ಇರಲಿಲ್ಲ, ರೆಜಿಮೆಂಟ್ ಇರಲಿಲ್ಲ, ಅನಂತರನೇ ಬಂದಿದ್ದು. ಇದು ಸುಮಾರು 300-400 ವರ್ಷಗಳ ಹಿಂದೆ ಬೆಳವಡಿ ಮಲ್ಲಮ್ಮ ಮಾಡಿದ್ಲು ಅಂತ ಹೇಳಿದ್ರೆ ಅದ್ಭುತ ಅದು. ಅದೇ ರೀತಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ನೋಡ್ತೀವಿ. ಈ ರೀತಿ ಅನೇಕರನ್ನ ನೋಡ್ಬೋದು. ವಿದ್ವಾಂಸರನ್ನು ಕೂಡ ನಾವು ನೋಡ್ತೀವಿ. ಯಾವ ರೀತಿ ಶಂಕರರ ಎದುರಿಗೆ ಏನೋ ಒಂದು ಸಂವಾದ ನಡೆಯುತ್ತೆ, ಆ ಪ್ರಶ್ನೆಗಳು ಮತ್ತು ಜಿಜ್ಞಾಸೆ ನಡೆಯುತ್ತೆ, ವಾದ ವಿವಾದ ನಡೆಯುತ್ತೆ. ಅಲ್ಲಿ ಆ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಕೂತಿದ್ದು ಹೆಣ್ಣುಮಗಳು. ಇದೆಲ್ಲ ಅದ್ಭುತವಾದ್ದು. ಇದು ಕೇವಲ ಒಂದು ಪ್ರಾಂತಕ್ಕೆ, ಒಂದು ಭಾಷೆಗೆ ಸೇರಿದ್ದಲ್ಲ. ಅದೇ ತಮಿಳುನಾಡಲ್ಲಿ ಕೂಡ ನಾವು ಕೇಳ್ತೀವಿ ಅನೇಕ ಇದೇ ರೀತಿ ಹೋರಾಟವನ್ನು. ಸೈನ್ಯದಲ್ಲಾಗಲಿ, ಅಧ್ಯಯನದಲ್ಲಾಗಲಿ, ಎಲ್ಲದರಲ್ಲೂ ಕೂಡ ಹೆಣ್ಣು ಮಕ್ಕಳು ಮುಂದೆ ಇದ್ದರು. ಮತ್ತೇನು ಧರ್ಮಪಾಲ್ ಅವರ ಬ್ಯೂಟಿಫುಲ್ ಟ್ರೀ ಹೇಳುತ್ತೆ, ಅಲ್ಲಿ ಕೂಡ ನಾವು ಗಮನಿಸಬಹುದು, ಎಲ್ಲ ಕಡೆ ಹೆಣ್ಣುಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಹಾಗೆ. ಮನೆಯ ಜವಾಬ್ದಾರಿಯನ್ನು ಕೂಡ ನೋಡುವಂಥದ್ದು ಜೊತೆಯಲ್ಲಿ ಈ ರೀತಿ ಕೂಡ ಇತ್ತು ಹಾಗೆ ಅಂತ. ಅದೇ ರೀತಿ ನಿಮಗೆಲ್ಲ ಗೊತ್ತೇ ಇದೆ, ವೈಶಾಲಿ ಆಗಲಿ, ಮತ್ತು ಅಲ್ಲಿ ಆ ಕಾಲದ ಅಂದರೆ ಬುದ್ಧನ ಕಾಲದ ಇದಿಲ್ಲಿ ಅಲ್ಲಿ ಆಮ್ರಪಾಲಿ ವಿಷಯ ಬರುತ್ತೆ. ಅಂದರೆ 2,000 ವರ್ಷಗಳ ಹಿಂದೆ ಇದ್ದಿದ್ದು ಆಮ್ರಪಾಲಿ ಶ್ರೀಮಂತೆ, ನಗರವಧು. ಅವಳು ಸಂಗೀತ, ಸಾಹಿತ್ಯ ಎಲ್ಲದಕ್ಕೂ ಕೂಡ ಅವಳು ಒಂದು ಆಶ್ರಯ ಕೊಟ್ಟಿದ್ಲು. ಸ್ವತಃ ಅವಳು ನರ್ತಕಿ ಕೂಡ ಆಗಿದ್ಲು ಹಾಗೆ ಅಂತ. ಏನು ಹೇಳುತ್ತೆ ಇದು? ಅದ್ಭುತವಾದ ಪರಂಪರೆ ಅಂತ. 2,000 ವರ್ಷಗಳ ಹಿಂದೆಯೇ ಸಂಗೀತ, ಸಾಹಿತ್ಯ, ಈ ನರ್ತನ, ಶಿಲ್ಪಕಲೆ ಎಲ್ಲ ಇರೋವಂಥ ಒಂದು ಪರಂಪರೆ. ಇವತ್ತು ನಾವು ಅಜಂತಾದಲ್ಲಿ ನೋಡ್ತೀವಿ, ಅದೇ ರೀತಿ ಎಲ್ಲೋರಾದಲ್ಲಿ ಕೂಡ ನೋಡ್ತೀವಿ. ಅಜಂತಾದಲ್ಲಂತೂ ಕೆಲವು ಗುಹೆಗಳು 2,000 ವರ್ಷಗಳಿಗಿಂತ ಹಳೆ ಗುಹೆಗಳು. ಅಲ್ಲಿ ಆ ಒಂದು ಶಿಲ್ಪಕಲೆ ಬರಬೇಕಾದ್ರೆ ಆರ್ಥಿಕ ಸಮೃದ್ಧಿನೂ ಇರಬೇಕು, ಪರಂಪರೆನೂ ಇರಬೇಕು. ಸಾಮಾನ್ಯ ಮನುಷ್ಯ ಒಬ್ಬ ಶಿಲ್ಪಿ ಆಗಿ ಸಾಧ್ಯ ಇಲ್ಲ.
ಸಾಮಾನ್ಯ ಮನುಷ್ಯ ಒಬ್ಬ ಸಂಗೀತಗಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಪರಂಪರೆಯಲ್ಲಿ ಬಂದಿರಬೇಕು. ಅವೆಲ್ಲ ಅಜಂತ ಆಗಲಿ ಎಲ್ಲವರಾಗಲಿ ಅನೇಕ ರೀತಿ ದೇವಾಲಯಗಳನ್ನು ನೋಡಿದಾಗ ಏನು ಗೊತ್ತಾಗುತ್ತೆ ನಮಗೆ, ಅದ್ಭುತವಾದ ಪರಂಪರೆ ನಮ್ಮದು ಅಂತ. ಆ ಶಿಲ್ಪಕಲೆಗೆ ಏನೊಂದು ಭಾರತೀಯ ಶಿಲ್ಪಕಲೆ ಇವತ್ತು ಕೂಡ ಇಡೀ ಜಗತ್ತಿನಲ್ಲಿ ಅದ್ಭುತ ಅಂತ ನಾವು ಹೇಳ್ಬೋದು. ಅದರ ಹಿನ್ನೆಲೆಯಲ್ಲಿ ಹೆಣ್ಣುಮಕ್ಕಳಿದ್ದಾರೆ, ನರ್ತಕಿಯರಿದ್ದಾರೆ, ವಿದುಷಿಯರಿದ್ದಾರೆ. ಅದು ಬಹುಆಯಾಮದ್ದು, ಮಲ್ಟಿ ಡೈಮೆನ್ಷನಲ್. ಕೇವಲ ನರ್ತನ ಅಲ್ಲ, ಅಲ್ಲಿ ಅವರಿಗೆ ಆರೋಗ್ಯನೂ ಗೊತ್ತಿರಬೇಕು, ಆ ದೇಹ ಸೌಷ್ಠವ ಏನಿದೆ ಅದು ಕೂಡ ಅರ್ಥ ಆಗಿರಬೇಕು, ಎಲ್ಲದೂ ಗೊತ್ತಿರಬೇಕು. ಇದು ನಮ್ಮ ಪರಂಪರೆಯ ವಿಶೇಷ. ಸೈನ್ಯ ಆಗಬಹುದು, ಆಡಳಿತ ಆಗಬಹುದು, ಮತ್ತು ಕಲೆ ಆಗಬಹುದು, ಸಂಗೀತ ಆಗಬಹುದು. ಮೀರಾಬಾಯಿ ಎಷ್ಟು ಜನ ನೋಡ್ತೀರ ನೀವು, 300-400 ವರ್ಷಗಳ ಹಿಂದೆ ಇದ್ದಿದ್ದು. ಅವರಿಗೆ ಸಂಗೀತನೂ ಗೊತ್ತಿತ್ತು, ಆಮೇಲೆ ಆ ಭಕ್ತಿ ಪಂಥದಲ್ಲಿ ಏನಿದೆಯಲ್ಲ ಅದರ ಆ ವಿಶೇಷ ಕೂಡ ಗೊತ್ತಿತ್ತು. ಅಂದರೆ ಇಷ್ಟು ಬೇರೆ ಬೇರೆ ರೀತಿಯ ಪ್ರತಿಭೆಗಳಿಗೆ ಅವಕಾಶ ಇತ್ತು. ನಮ್ಮ ಪರಂಪರೆಯಲ್ಲಿ ಹೆಣ್ಣುಮಕ್ಕಳು ಯಾವಾಗಲೂ ಕೂಡ ಎಲ್ಲದಕ್ಕಿಂತ ಮೇಲೆ ಇದ್ದರೆ ಹೊರತು ಕೆಳಗಡೆ ಇರಲಿಲ್ಲ. ಹಾಗಾಗಿಯೇ ಅವರು ಅಂದರೆ ಹೆಣ್ಣುಮಕ್ಕಳಿಗೆ ಒಂದು ಗೌರವ ಕೊಟ್ಟರೆ ಆ ಒಂದು ಸಮಾಜ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಲ್ಪನೆ ಬಂದಿದ್ದು ಆ ಕಾರಣಕ್ಕೆ. ಹೌದು ಸರ್, ಆಕೆ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಖಂಡಿತವಾಗಿ, ಅಂತ ಹೇಳಿ ಖಂಡಿತವಾಗಿ ನಮ್ಗೆ ತೋರಿಸಿದಾಳೆ. ಹೌದು, ಅದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ. ಹೌದೌದು ಹೌದು. ಸರ್, ಈಗ ಸ್ವತಂತ್ರ ಹೋರಾಟದಲ್ಲಿ ಬಹಳಷ್ಟು ನಾಯಕರುಗಳು ಅವರ ತ್ಯಾಗ, ಕೊಡುಗೆಗಳು, ಚಳುವಳಿಗಳನ್ನು ನಾವು ಇತಿಹಾಸ ಪುಸ್ತಕಗಳಲ್ಲಿ ತಿಳ್ಕೊಂಡಿದ್ದೀವಿ ಮತ್ತು ಓದಿದ್ದೀವಿ ಸರ್. ಅದೇ ರೀತಿ ಎಲೆಮರೆ ಕಾಯಂತಿದ್ದಂಥ ಕೆಲವೊಬ್ರು ನಾಯಕರುಗಳು, ಅವರ ಪರಿಚಯ, ಅನ್ಸಂಗ್ ಹೀರೋಸ್ಗಳ ಹೌದೌದು. ದಯವಿಟ್ಟು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್.